ಹೇಳಿಕ್ಕೆ ಪ್ರಾರಂಭ ಮಾಡ್ಯಾರ. ಯಾಕ ಅಂತ ಕೇಳಿದ್ರೆ, ಒಂದು ಸಮೃದ್ಧವಾದಂತ ಬೆಳೆ ಬರ್ಬೇಕಾದ್ರೆ ಒಬ್ಬ ರೈತ ಭೂಮಿಯನ್ನು 3-4 ತಿಂಗಳಿಂದ ಹದ ಮಾಡ್ಕೊಂಡು ಬರ್ತಾನೆ. 3-4 ತಿಂಗಳಿಂದ ಹದ ಮಾಡ್ಕೊಂಡು ಬಂದು ಆ ಭೂಮಿಯನ್ನ ಹದ ನೋಡಿ, ಹಸಿ ನೋಡಿ ಬಿತ್ತುತ್ತಾ ಇದ್ದಾನೆ. ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ, ಅವನಿಗೆ ಚೆನ್ನಾಗಿ ಬೆಳೆ ಬರ್ತದೆ. ಹದ ಇಲ್ಲದ ಬಿತ್ತಬಾರದು. ಈಗ ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮ ಮನಸ್ಸು ಹೆಂಗಾಗಿದೆ ಅಂತ ಕೇಳಿದ್ರೆ ಕೇಳಬೇಕು, ಇನ್ನು ಹದ ಐತಿ. ಅದು ಬಹಳ ಮಹತ್ವಪೂರ್ಣವಾಗಿರುವಂತ. ಮೊನ್ನಿನ ದಿನ ಶರಣಬಸವೇಶ್ವರರಿಗೆ ಗುರುಗಳು ಲಿಂಗದ ಬಗ್ಗೆ ಹೇಳ್ಕೊಂತ ಬಂದಾರೆ. ಲಿಂಗದ ಬಗ್ಗೆ ಹೇಳ್ತಾ, ಶರಣಬಸಪ್ಪ, ನೀನು ಲಿಂಗ ಪೂಜೆಯನ್ನು ಭಕ್ತಿಯಿಂದ ಮಾಡುವಂತವನಾಗು. ಈ ಲಿಂಗ ನಿನ್ ಮೈಗೆ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ ಮೈ ಲಿಂಗವೆಂದರು ಹೀದ ಗುರುವೇ ಕೃಪೆಯಾಗು ಅಂತ ಹೇಳಿ, ಈ ಲಿಂಗವನ್ನು ವೃತ್ತ ಶೀಲ ನೇಮಗಳಿಂದ ಓಲೈಸಿದೊಡೆ ಮೇಲಾದ ಪದವಹುದು ಎಂದು ಪಾಲಿಸಿದ ಗುರುವೇ ಕೃಪೆಯಾಗು. ಮೈಲಾರ ಬಸವಲಿಂಗ ಶರಣ ಹೇಳ್ತಾರೆ, ನವಚಕ್ರದೊಳಗಿದ್ದ ನವಲಿಂಗವನ್ನು ತೆಗೆದು ಶಿವಲಿಂಗ ವಿಗ್ರಹವ ಮಾಡಿ ಕರುಣಿಸಿದ ಗುರುವೇ ಕೃಪೆಯಾಗು. ಹೇಳ್ತಾರೆ ಅವ್ರು ಲಿಂಗದ ಬಗ್ಗೆ. ಅವರ ಗುರುಕರ್ಣ ತ್ರಿವಿಧಿಯೊಳಗ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾರ. ಅಂತ ಲಿಂಗವನ್ನ ಇಲ್ಲೇ ಬಹಳ ಸುಂದರವಾಗಿ ಅದರ ಬಗ್ಗೆ ಗುರುಗಳು ಹೇಳಾಕತ್ತಾರೆ. ಅದನ್ನ ಅಷ್ಟೇ ನಿಷ್ಠೆಯಿಂದ ಯಾರು ಕೇಳಾಕತ್ತಾರ ಅಂತ ಕೇಳಿದ್ರೆ, ಶಿಷ್ಯೋತ್ತಮನಾದಂತ ಶರಣಬಸಪ್ಪ ಕೇಳಾಕತ್ತಾನೆ. ನೀವೆಲ್ಲರೂ ಲಿಂಗಾಯತರು. ಹೇಗೆ ಲಿಂಗಾಯತರು ಹೇಗೆ? ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ, ಶೀಲ ಇದ್ದವ ಶೀಲಿದ್ದವ, ಮಾನ್ ಇದ್ದವ ಇಲ್ದವ. ನೀವು ಅಂತಿರ್ತೀರಿ ನೋಡಿ, ಬಾಳ ಚಂದ ಅಂತಿರ್ತೀರಿ, ಏ ಮಾನ್ಗೇಡಿ ಅಂತ ಹೇಳಿ. ಮಾನ್ ಇದ್ದವ ಮಾನವಂತ, ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ ಅಂತ ಹೇಳ್ತಾರೆ. ವಂತ ಪಡೆದವ, ಅದು ಉಳ್ಳವ ಅವ. ಹಂಗ ಯಾರು ಎದಿ ಮ್ಯಾಗ ಲಿಂಗವನ್ನು ಕಟ್ಟಿರ್ತಾರಲ್ಲ ಅವ ಏನು ಲಿಂಗವಂತ. ಕಟ್ಲಿಲ್ಲ ಅಂದ್ರೆ ಏನ್ ಜೋಡಿಸ್ಕೊತಿರೋ ನಾನಾರ ಹೇಳಕ್ಕಿಲ್ಲ. ಲಿಂಗ ಕಟ್ಲಿಲ್ಲ ಅಂದ್ರೆ ಆ ಶಬ್ದ ನಾನು ಹೇಳೋದಿಲ್ಲ. ಅದಕ್ಕಿಲ್ಲೇ ಲಿಂಗವನ್ನು ಎಲ್ಲಿ ಕಟ್ಟಬೇಕು? ಶರಣಬಸಪ್ಪನವ್ರಿಗೆ ಹೇಳಕತ್ತಾರ ಅವ್ರು. ಮತ್ತೆ ಯಾಕೆ ರಿವರ್ಸ್ ತಗೊಂಡ್ರಿ ಅನ್ಬೇಡ್ರಿ, ಮತ್ತೆ ಹೇಳೀನಿ ನಾನೀಗ. ಲಿಂಗವನ್ನ ಯಾಕೆ ಎದಿ ಮೇಲೆ ಕಟ್ಟಬೇಕು ಅಂತ ಹೇಳ್ತಾರ ಅಂತ ಕೇಳಿ, ಬಹಳ ಫಾಯ್ದಾ ಇದೆ. ಏನ್ ಫಾಯ್ದಾ ಅದು? ಒಂದಿಷ್ಟು ಹಣ್ಣ ಕಾಯ ತಗೊಂಡು ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ ವಿಶ್ವೇಶ್ವರ ದೇವಾಲಯಕ್ಕೆ ಹೋಗ್ತೀರಿ. ಹಣ್ಣ ಕಾಯ ಎಲ್ಲ ತಗೊಂಡು ಒಂದಿಷ್ಟು ಬಾಳೆಹಣ್ಣು ಒಂದಿಷ್ಟೆಲ್ಲ ತಗೊಂಡು ವಿಶ್ವೇಶ್ವರ ದೇವಾಲಯಕ್ಕೋ ಮಠಕ್ಕೋ ಅಥವಾ ಎಲ್ಲಿ ಒಂದು ಶರಣಬಸಪ್ಪನ ಗುಡಿಗೋ ಇಲ್ಲಿ ಹೋಗ್ತೀರಿ. ತಗೊಂಡು ಹೋಗೋ ಮುಂದೆ ಅದಕ್ಕೆ ಏನಂತೀರಿ ನೀವು? ಏನಂತೀರಿ? ಅಲ್ಲಿ ಅವನ ಕಡೆ ತೆಂಗಿನಕಾಯಿ ಕೊಡ್ತಾನಲ್ಲ, ಬಾಳೆಹಣ್ಣು ಕೊಡ್ತಾನಲ್ಲ, ಪ್ರಸಾದ ಕೊಡಪ್ಪ ಅಂತೀರಿ? ಅನ್ನಂಗಿಲ್ಲ. ಏನಂತೀರಿ? ಕಾಯಿ ಕೊಡು ಅಂತೀರಿ, ಹಣ್ಣು ಕೊಡು ಅಂತೀರಿ.
ಪ್ರಸಾದ ಕೊಡು, ಅವ ಮುಟ್ಟಿ ಕೊಟ್ರೆ ಪ್ರಸಾದ ಆಗತ್ತ ಹಣ್ಣು ಮಾರವ. ನೋಡಿ, ಹಣ್ಣು ಮಾರವ ನಿಮ್ ಕಾಯಿ ಕೊಡ್ತಾನ, ಹಣ್ಣು ಕೊಡ್ತಾನ, ಹೂ ಕೊಡ್ತಾನ, ಎಲ್ಲಾ ತಗೊಂಡು ಬರ್ತೀರಿ. ಆ ಹೂವನ್ನ ಶರಣ ಬಸಪ್ಪಗೆ ಹಾಕ್ತೀರಿ. ಆ ಕಾಯಿನ ಶರಣ ಬಸಪ್ಪನ ಮುಂದೆ ಹೊಡಿತೀರಿ. ಕಾಯಿ ಶರಣ ಬಸಪ್ಪನ ಮುಂದೆ ಹೊಡಿತೀರಿ. ಒಡೆದ ಆ ಹಣ್ಣನ್ನ ಪೂಜಾರಿ ಏನ್ ಮಾಡ್ತಾನಂತ ಕೇಳಿದ್ರೆ ಅವನಿಗೆ ನೈವೇದ್ಯ ಮಾಡಿ ತಗೋರಿ ಅಂತೇಳಿ ಆ ಗದ್ದಿಗೆ ಮ್ಯಾಗಿನ ಒಂದು ಹೂ ಬಿಟ್ಟು ನಿಮ್ ಉಡೇಕ್ ಹಾಕ್ತಾನೆ. ಅಕ್ಕಂದ್ ಏನ ಹಾ ಅದಕ್ಕೆ ಕಾಯಿ ಏನ್ ಹುಷಾರದಾರ್ರಿ. ನೋಡ್ರಿ, ಅದನ್ನ ಮುಟ್ಟಿಸಿ ಒಂದ್ ಹೂ ಪತ್ರಿ ಇಟ್ಟು ಕೊಟ್ಬಿಟ್ಟ ಅಂತ ಕೇಳಿದ್ರೆ ಅದು ಏನಾಗ್ಬಿಡ್ತತ್ರಿ? ಏನೂ ಮಾಡಿಲ್ಲವ, ಸುಮ್ನೆ ನೀ ಆ ಕಡೆ ಹೇಳಿನ ಅಷ್ಟ್ ಮಾಡಿ ಕೊಟ್ಬಿಡ್ತಾನ. ಅದು ಏನಾಗ್ತತಿ? ಪ್ರಸಾದ. ಪ್ರಸಾದ ಆಗ್ತದೆ. ನೀವು ಅವಾಗ ಅದಕ್ಕ ಮನಿಗ್ ತಗೊಂಡ್ ಬರ್ತೀರಿ. ಇದು ಶರಣ ಬಸಪ್ಪನ ಪ್ರಸಾದ, ಚೆಲ್ಲಾಡ್ಬೇಡ್ರಿ. ಇದು ಯಾರ್ದು? ಶರಣನ ಪ್ರಸಾದಪ್ಪ, ಚಲ್ಬಾರ್ದು. ಇದು ಒಂದ್ ಅಗಳು ಬಿಡ್ಲಾರ್ದ ನಾವು ಏನ್ ಮಾಡ್ಬೇಕದ್ನ ನಮ್ಮ ಲಿಂಗಕ್ಕ ನೈವೇದ್ಯ ಮಾಡ್ಕೋಬೇಕು, ಪ್ರಾಣಲಿಂಗಕ್ಕ. ಇದು ಇಷ್ಟಲಿಂಗ, ಒಳಗೊಂದು ಭಾವಲಿಂಗ, ಇನ್ನೊಂದು ಯಾವ ಲಿಂಗ ಇದೆ? ಪ್ರಾಣಲಿಂಗ ಇದೆ. ತ್ರಿವಿಧ ಲಿಂಗಕ್ಕೆ ತ್ರಿವಿಧ ರೂಪದಲ್ಲಿ ಅರ್ಪಿಸುವಲ್ಲಿ ಎಚ್ಚರ, ಬಹು ಎಚ್ಚರ. ಪ್ರಸಾದ ತಗೋಬೇಕಾದ್ರೆ ಹೇಳ್ತಾರೆ. ಯಾಕೆ ಹಿಂಗ್ ಹೇಳಾಕತ್ತೀನಿ ಅಷ್ಟಂದ್ರೆ, ಮೌನದಲ್ಲುಂಬುದು ಆಚಾರವಲ್ಲ. ಏನ್ರಿ? ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣು ಎನ್ನುತ್ತಿರಬೇಕು. ಹಂಗಂದ್ರೆ ಏನಕ್ಕವು? ಕರಣ ವೃತ್ತಿಗಳು ಅಡಗುವವು. ಕರ್ಣ ವೃತ್ತಿಗಳು ಇರ್ತಾವಲ್ಲ, ಕಾಡುವಂತ ಕರ್ಣ ವೃತ್ತಿಗಳು ಇರ್ತಾವಲ್ಲ, ನಾವು ಉಣ್ಣೋದು ಕೂಳಾಗಿ ಒಳಗೆ ಹೋಗ್ಬಾರ್ದದ. ಏನಾಗಿ ಹೋಗ್ಬೇಕು? ಪ್ರಸಾದ ಆಗಿ ಹೋಗ್ಬೇಕ್ರಿ. ಇಲ್ಲಿ ಲಿಂಗ ಇದ್ರೆ ಪ್ರಸಾದ ಆಗಿ ಹೋಗ್ತದೆ. ಇಲ್ಲಿ ಲಿಂಗ ಇಲ್ಲ ಅಂದ್ರೆ ದಿನ ಏನ್ ಶರಣ ಬಸಪ್ಪನ ಗುಡಿಗೆ ಹೋಗಿ ಎಡಿ ಹಿಡ್ದ ಮಾಡ್ತೀರಿ, ರೊಟ್ಟಿ ಗಿಟ್ಟಿ ಎಲ್ಲಾನು ಇಲ್ಲ ನಿಮ್ಗ. ಹಂಗಾದ್ರೂ ಅದು ಲಿಂಗಕ್ಕೆ ನೈವೇದ್ಯ ಆಗ್ಬೇಕಲ್ಲ. ನಮ್ ಲಿಂಗ ಎದಿ ಮ್ಯಾಗ ಇರಂಗಿಲ್ಲ. ಎಲ್ಲಿರ್ತಾವ್ರಿ? ಬಾತ್ರೂಮಿಗೆ ಬಂದಿರ್ತಾವ. ಇಲ್ಲಿ ಕೆಲವರು ಕಟ್ಕೊಂಡವ್ರು ಬಾತ್ರೂಮಿಗೆ ಕಳಿಸಿರ್ತಾರ. ನಾ ಯಾಕೆ ಹೇಳಾಕತ್ತೀನಿ ಅಂದ್ರೆ ನಿಮ್ ಕಲ್ಪನೆ ಬರ್ಲಿ. ಅಲ್ಲಿ ಯಾಕೆ ಲಿಂಗ ಕಟ್ಕೊಳ್ಳೋದು ಬಂತು ಅದನ್ನು ಹೇಳ್ಬೇಕು ನಿಮ್ಗೆ. ಯಾಕೆ ನಾವು ದಾರಿ ತಪ್ಪಿಟ್ವಿ ಅಂತ ಅದಕ್ಕೂ ಹೇಳ್ತೇನೆ. ಮತ್ತೆ ಇಲ್ಲಿ ಲಿಂಗ ಕಟ್ಕೊಳ್ಳೋ ಪದ್ಧತಿ ಯಾಕೆ ಬಂತು ಅಂತ ಕೇಳಿದ್ರೆ, ಒಂದು 180 ಅಥವಾ 200 ವರ್ಷದಿಂದ ಹೋಗ್ಬಿಟ್ರೆ ನಮ್ ಸ್ವಾಮಿಗಳಲ್ಲಿ ಕಲ್ಪನೆ ಏನಿತ್ತು ಅಂತ ಕೇಳಿದ್ರೆ, ಸಂಸ್ಕೃತ ಕಲ್ತವ ದೊಡ್ಡ ಸ್ವಾಮಿ ಅಂತಿದ್ರು. ಮಗ ಕೇಳ್ರಿ, ಎಲ್ಲ ಕತಿ ಹಿಸ್ಟ್ರಿ. ಸಂಸ್ಕೃತ ಕಲ್ತವ ದೊಡ್ಡ ಸ್ವಾಮಿ, ಲೈಟ್ ಹಚ್ಚಿರ್ತಾರೆ. ಸಂಸ್ಕೃತ ಕಲ್ತವ ದೊಡ್ಡ ಸ್ವಾಮಿ ಅಂತಿದ್ರು. ಹಿಂಗಾಗಿ ನಮ್ ಸ್ವಾಮಿಗಳು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ, ಸಂಸ್ಕೃತ ಕಲ್ಯಾಕ್ ಕಾಸಿಗೆ ಹೋದ್ರು. ಕುಲಕರ್ಣಿ ಸಂಸ್ಕೃತ ಕಲ್ಯಾಕ್ ಕಾಸಿಗೆ ಹೋದ್ರು. ಕಾಸಿಗೆ ಹೋದ್ಬಿಟ್ಲೆ, ಕಾಸಿಗೆ ಹೋದ್ರಲ್ಲ, ಅವ್ರು ಏನ್ ಮಾಡ್ತಿದ್ರಂತ ಇವತ್ತು ನಮ್ಮನ್ನ ಚೆಕ್ ಮಾಡೇ ಬಿಡ್ತಾರ. ಅವ್ರು ಬ್ರಾಹ್ಮಣರು ಗುಡ್ಯಾಗ, ಧರ್ಮಸ್ಥಳಕ್ಕೆ ಹೋಗ್ರಿ ಅಂಗಿ ತೆಗಿಸ್ತಾರ, ಮಂತ್ರಾಲಯಕ್ಕೆ ಹೋಗ್ರಿ ಅಂಗಿ ತೆಗಿಸ್ತಾರ. ಹೌದಲ್ಲ? ಅಂಗಿ ತೆಗಲಾರ್ದ್ರೆ ಯಾರು ಬಿಡ್ತಾರನ? ಯಾಕೆ ಅಂಗಿ ತೆಗಿಸ್ತಾರ ಹೇಳ್ರಿ? ಯಾಕೆ ತೆಗಿಸ್ತಾರ? ಕುಲ್ಕರ್ಣಿ ನೀ ಹೇಳುವ ಮರೆ. ಹೋಗಿಲ್ಲನ? ಹೋದಾಗ ಗೊತ್ತಿರ್ತದೆ ಅದು. ಯಾಕೆ ಅಂಗಿ ತೆಗಿಸ್ತಾರೆ? ಆ ಗುಡಿಗೆ ಹೋದ್ಬಿಟ್ಲೆ ಇವ ಶಿವದಾರ ಹಾಕ್ಯಾನೆ, ಜನಿವಾರ ಹಾಕ್ಯಾನ, ನೋಡಾಕ ಟೆಕ್ನಿಕ್ ಇವೆಲ್ಲ ಅರ್ಥ ಆಗತ್ತಿಲ್ಲ ನಾನು ಹೇಳದೆ. ಇವನು ಅಂದ್ರ ದೇವರು ಅಂಗಿ ತೆಗೆದು ಮಡಿಯಿಂದ ಹೋಗ್ಬೇಕಂತ ಎಲ್ಲ ಮಾಡಿರ್ತಾನ, ಒಳಗ್ ಕುತ್ಕೊಂಡು ಗಂಟಿ ಬಾರಿಸ್ಕೊಂಡು. ಕೇಳಿಲ್ಲ ಅದು ಎದಕ್ಕಂತ ಕೇಳಿದ್ರೆ, ಇವ ಯಾರು ಅಂತ ಹೇಳಿ ಪರೀಕ್ಷೆ ಮಾಡಕ್ ಅಂಗಿ ತೆಗಿಸ್ತಾರೆ. ತೆಗಿಸಿ ನೋಡಕ್ ನೋಡಿ. ಹಂಗ ನಮ್ ಸ್ವಾಮಿಗಳೇನು ಇದಕ್ ಹೋದ್ರಲ್ಲ, ಎಲ್ಗೆ? ಕಾಸಿಗೆ ಹೋದ್ರಲ್ಲ ಕಲ್ಯಾಕ್ ಹೋದಾಗ ಅವರು ನಿನಗ
ನಾನು ಸಂಸ್ಕೃತವನ್ನು ಕಲಿಸ್ಕೊಡ್ಬೇಕು, ವೇದ ಆಗಮ ಉಪನಿಷತ್ತು ಇವನ್ನೆಲ್ಲ ಕಲಿಸ್ಕೊಡ್ಬೇಕಂತ ಕೇಳಿದ್ರೆ ನೀ ಏನ್ ಮಾಡ್ಬೇಕು? ಜನಿವಾರ ಹಾಕೋಬೇಕು. ಕೇಳ್ರಿ ಇತಿಹಾಸ. ಈ ಲಿಂಗದಕಾಯಿ ಹಿಂಗ ಯಾಕೈತಿ ನಿಮ್ಗೆ ಇವತ್ತೊಂದಿಷ್ಟು ಕಲ್ಪನೆ ಕೊಡ್ತೇನೆ. ನೀನು ಕೊಳ್ಳಾಗಿ ಏನು ಹಾಕೋಬೇಕಂತ ಕೇಳಿದ್ರೆ ಜನಿವಾರ ಹಾಕೋಬೇಕ. ಜನಿವಾರ ಹಾಕೊಂಡ್ರೆ ಮಾತ್ರ ನಿನಗೆ ಸಂಸ್ಕೃತ ಕಲಿಸ್ಕೊಡ್ತೀನಿ ಅಂತಂದ್ರೆ ಅವ್ರು ಬ್ರಾಹ್ಮಣರು. ಅವಾಗ ಇವರು ಸ್ವಾಮಿಗಳು ತಲೆ ಇತ್ತು ವಿಚಾರ ಮಾಡಿದ್ರೆ ಹೆಂಗ್ ಮಾಡೋದು ಅಂತ ಹೇಳಿ ಒಂದು 6 ಎಳೆ ದಾರ ಹಾಕೊಂಡು ಆ ಲಿಂಗಪ್ಪನ ಎಲ್ಲಿ ಮರಿ ಮಾಡಿದ್ರು ಅಂತ ಕೇಳಿದ್ರೆ ಇಲ್ಲೇನ್ ಲುಂಗಿ ಉಟ್ಕೊಂಡಿರ್ತಿದ್ರಲ್ಲಿ. ಯಾಕೆ ಲಿಂಗಪ್ಪ ಇಲ್ಲಿ ಬಂತ ಅನ್ನಕ್ಕ ಹೇಳಕತ್ತೀನಿ. ಇಲ್ಲಿದ್ದವ್ ಇಲ್ಲಿ ಯಾಕೆ ಬಂದ ಗೊತ್ತಾಗ್ಬೇಕಲ್ಲ ನಿಮ್ಗೆಲ್ಲಾನು. ಆ ಲಿಂಗಪ್ಪನ ಇಲ್ಲಿ ದೋತುರ್ದಾಗ ಮುಚ್ಕೊಂಡು ಮ್ಯಾಲೆ ನಿಮ್ ಜನಿವಾರ ಹಾಕೊಂಡೇವ್ ನೋಡ್ರಿ ಅಂತ ಹೇಳಿ ಮ್ಯಾಲೆ ತೋರ್ಸಿದ್ರು. ಅವ್ರೇನ್ ಇಲ್ಲಿ ನೋಡ್ಲಿಲ್ಲ, ಇಲ್ಲಿ ತೋರ್ಸಿದ್ರ ನಿಮ್ ಜನಿವಾರ ಹಾಕೊಂಡು ಅಲ್ಲಿ ಏನ್ ಕಲ್ತ್ರ ಅಂತ ಕೇಳಿದ್ರೆ ಸಂಸ್ಕೃತ ಕಲ್ತ್ರ ಅಂತ ಹೇಳಿದ್ರು. ಇಲ್ಲಿದ್ದ ಲಿಂಗ ಇಲ್ಲಿ ಯಾಕೆ ಬಂತು ಅಂತ ಕೇಳಿದ್ರೆ ಮತ್ ಸ್ವಾಮಿಗಳು ಹಾಕೊಂಡ್ರ ನಾವ್ ಯಾಕೆ ಹಾಕೋಬಾರ್ದು, ಇವ್ರು ಬಾತ್ರೂಮಿಗೆ ಹಾಕೊಳಕತ್ತಿದ್ರು. ಅರ್ಥ ಆಯ್ತು? ಒಬ್ಬ ನೈಸೇನ ಅಂತ ಹೇಳಿ ಧರ್ಮಾಮೃತ ಅಂತ ಹೇಳಿ ಒಂದು ಚರಿತ್ರೆ ಬರೀತಾನೆ. ಕನ್ನಡ ಸಾಹಿತ್ಯದಲ್ಲಿ ಬಹಳ ಶ್ರೇಷ್ಠ ನಾಯ ಕವಿ ಅಂತ ಹೇಳ್ತಾರೆ. ಅವ ನಮ್ ಧರ್ಮ ಹೆಂಗಿದೆ ಅಂತ ಹೇಳ್ತಾನ. ಒಂದು ಮಜಾ ಹೇಳ್ತಾನ, ಒಂದು ಘಟನೆಯನ್ನು ಹೇಳ್ತಾನೆ. ಒಬ್ಬ ಯಜ್ಞ ಮಾಡಕತ್ತಿದ್ನಂತ ಕುತ್ಕೊಂಡು. ಯಜ್ಞ ಕುಂಡವನ್ನು ಮಾಡಿ ಚಂದ್ರಾಯ ಸ್ವಾಹ ಇಂದ್ರಾಯ ಸ್ವಾಹ ಅಂತ ಹಾಕ್ತಿರ್ತಾರಲ್ಲ, ಸೌಟ್ ತಗೊಂಡು ಅದಕ್ಕೆ ಹಾಕ್ತಾ ಇರ್ತಾರೆ. ಹಾಕೊಂಡ್ ಅವಾಗ ಏನಾಗಕತ್ತಿತ್ತು, ಅವ ಕುಂತ ಯಜ್ಞ ಮಾಡ್ಸಕತ್ತಾನ. ಮುಂದೆ 100 ಮಂದಿ ಕುತ್ಕೊಂಡು ಯಜ್ಞ ಮಾಡಕತ್ತ. ಅವ್ರವ್ರಿಗೆ ಒಂದೊಂದು ಯಜ್ಞದ ಕುಂಡ ಮುಂದೆ. ಇವ ಹೆಂಗ್ ಮಾಡ್ತಾನಲ್ಲ, ಏನ್ ಹಾಕ್ತಾನಲ್ಲ ಅದನ್ನ ಹಾಕೋದ್ರಿ. ಮುಂದೇನಾಯ್ತು, ಹಿಂಗ ಕೈ ಇಟ್ಟು ಮತ್ತೆಲ್ಲ ಎಲ್ಲರಿಗೆ ಹತ್ತಿ ಬಿಟ್ಟಿರ್ತದೆ. ಎಲ್ಲ ತುಪ್ಪ ಅದ. ಯಜ್ಞಾಯ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅರ್ಘ್ಯಾಯ ಹಿಂಗ ಹಾಕಾಕತ್ತಿದ್ರು. ಅವನ್ ಬ್ರಾಹ್ಮಣಿಗೆ ಏನಾಗಕತ್ತಿ ಅಂತ ಕೇಳಿ ಬೆನ್ನಾಗ ಒಂದು ನೊಣ ಕುತ್ಕೊಂಡು ಕಡೆ ಹಾಕಿರ್ತಿದ್ರು. ಅರ್ಥ ಆಗಿರ್ಬೇಕು ನೀವು. ಎಷ್ಟೊಂದು ಕಡಿಸ್ಕೊಂತಾರ ಪಾಪ. ಹಾಕಾಕತ್ತಾನ, ಹಾಕೊಂಬಂದ ತುಪ್ಪದ ಚಮಚ ಇತ್ತಂತ ಬಾಳ್ ಕಡೆ ಹಾಕಿ ತಗೊಂಡ್ ಹೊಡ್ಕೊಂಡ್ ನೋಡ್ರಿ. ಅರ್ಥ ಆಗಿರ್ಬೇಕು ನೀವು. ಹೊಡ್ಕೊಂಡ್ ಗುಟ್ಲೆ ಮುಂದ್ ಕುಂತವ್ರ ಮತ್ತೆ ಏನ್ ಮಾಡಕ, ಎದಕ್ ಏನೇನ್ ಮಾಡ್ತಾವ ಮಾಡ್ಬೇಕಲ್ಲ. ತಗೊಳ್ಳೋದು ಹೊಡ್ಕೊಳ್ಳೋದು ಮಾಡಕ್ರಿ. ತುಪ್ಪ ಬೀಳೋದು ಎಲ್ಲಿ ಬೀಳಾಕತ್ತ, ದುಬ್ಬದಾಗ ಬೀಳಾಕತ್ತಂತ. ಹಂಗ ಮ್ಯಾಲೆ ಡ್ರಿಲ್ ಮಾಡಿಸು ಮಾಸ್ಟರ್ ಹೆಂಗ್ ಮಾಡಿಸ್ತಿರ್ತಾರಲ್ಲ, ಹುಡುಗರು ಹಂಗ್ ಮಾಡ್ತಿರ್ತಾರಲ್ಲ. ಈ ಸಮಾಜದಾಗ ಭಕ್ತರು ನೀವ್ ಹೆಂಗಿದ್ರಿ ಅಂತ ಕೇಳಿದ್ರೆ ಸ್ವಾಮಿಗಳು ಹೆಂಗಿರ್ತಾರಲ್ಲ, ನಮ್ ಗುರುಗಳು ಹೇಳ್ಯಾರಪ್ಪ, ಅವ್ರು ಇಲ್ಲೇ ಕಟ್ಕೊಂಡ ತಗೊಂಡು ಹಿಂದ್ ಹಾಕೊಳ್ಬೇಕಿ. ಏನ್ ಮಾಡಕ್ಕಾಗತ್ತ? ಅದಕ್ಕ ನಾ ಹೇಳಕ್ ಇಷ್ಟಪಡ್ತೇನೆ. ನೋಡ್ರಿ, ಲಿಂಗ ಇಲ್ಲಿ ಕಟ್ಕೋಬಾರ್ದು, ಬಹಳ ತಪ್ಪು ಕಲ್ಪನೆ. ಯಾಕೆ ಕಟ್ಕೊಂಡ್ರಲ್ಲಿ ಅಂತ ಕೇಳಿದ್ರೆ ಈ ರೀಸನ್ ನಾನು ಹೇಳೋದು, ಈ ರೀಸನ್ಗಾಗಿ ಕಟ್ಕೊಂಡ್ರು. ಲಿಂಗ ಎಲ್ಲಿರ್ಬೇಕು? ಎದಿ ಮೇಲೆ ಇರ್ಬೇಕು. ಎದಿ ಮೇಲೆ ಇಲ್ಲೇ ಯಾಕಿರ್ಬೇಕಂತ ಕೇಳಿದ್ರೆ, ನೀವು ಮನ್ಯಾಗ ಊಟ ಮಾಡ್ತಿರ್ತೀರಿ, ಏನ ಮಾಡಿರಿ ಪ್ರಸಾದವನ್ನ ಮಾಡಿದಾಗ ಏನ್ ಮಾಡ್ತೀರಿ ನೀವು? ಪ್ರಸಾದ ಒಮ್ಮೆ ನೈವೇದ್ಯ ಅಂತೂ ಮಾಡ್ಕೊಳಕ್ ಆಗಂಗಿಲ್ಲ. ನೆನಪಾರಿ ಅವಸರದಾಗ ಮಾಡ್ಕೊಳಕ್ ಆಗಂಗಿಲ್ಲ. ನಾನು ಯಾಕೆ ಇದನ್ನ ಹೇಳಕತ್ತೀನಿ ಅಂತ ಕೇಳಿದ್ರೆ, ಮಾಡ್ಕೊಳಕ್ ಆಗಂಗಿಲ್ಲ. ಅದನ್ನೇನು ನೀರ್ ತಗೊಂಡು ನೈವೇದ್ಯ ಮಾಡ್ಕೊಂಡು ತಗೊಳಕ್ ನಿಮ್ ನೆನಪಿರಂಗಿಲ್ಲ. ಹಂಗ ಗಂಗಾಳದಾಗ ಹಾಕೊಂಡಾರ ಯಾವಾಗ ಸಿಕ್ಕಿ ತೋಯಪ್ಪ ಅಂತ ಹೇಳಿ ಅವಾಗ ಆ ತುತ್ತು ಬಾಯಾಗ ಹೋಗ್ಬೇಕಾದ್ರೆ ನಾವೇನ್ ಗಂಗಾಳದಿಂದ ತುತ್ತು ತಗೊಂಡು ಹಿಂಗ್ ಇಟ್ಕೊಳಂಗಿಲ್ಲ, ಹೌದಲ್ಲ? ಹಿಂಗ್ ತಗೊಳಂಗಿಲ್ಲ. ಅದಕ್ಕೆ ನಾವು ತಗೊಳ್ಳೋದು ಹಿಂಗ ಅಲ್ಲ. ಆ ತುತ್ತು ಪ್ರಸಾದ ಆಗ್ಬೇಕಾಗಿತ್ತು ಅಂತ ಕೇಳಿದ್ರೆ, ನೀವೇನಾದ್ರೂ ದಿನಾ ಪ್ರಸಾದ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ ನೀವೇನ್ ಮಾಡ್ಬೇಕು? ಲಿಂಗಪ್ಪನ ಎದಿ ಮ್ಯಾಗ ಕಟ್ಕೋಬೇಕು. ಗೊತ್ತಿರ್ದ ಇರ್ಲಿ, ಗಂಗಾಳದಂದ್ ಹಿಂಗ್ ತಗೊಂಡು ಪ್ರಸಾದ ಮಾಡೋದು ಫಸ್ಟ್ ಎಲ್ಲಿ ಬರ್ತದ್ರಿ? ಅದ ಲಿಂಗಪ್ಪನ ಹತ್ರ ಬರ್ತದೆ. ಹಿಂಗ್ ಬಂತು ಅಂತ ತಿಕ್ಕೋರಿ, ಮೊಟ್ಟ ಮೊದಲು ಎಲ್ಲಿ ಹೋಗುತ್ತೆ? ಲಿಂಗಕ್ಕೆ ಹೋಗ್ತದೆ. ಪರಮಾತ್ಮ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ,
ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಪೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ ಅಂತ ಹೇಳ್ತಾರಲ್ಲ. ಆ ಪ್ರಸಾದ ಬಂದು ಮೊಟ್ಟ ಮೊದಲು ನಿನಗೆ ನೈವೇದ್ಯಪ್ಪ, ನಿನಗೆ ನೈವೇದ್ಯ ಮಾಡಿ ನಾ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ತಗೊಂತೀನಿ ಅಂತ ಹೇಳಿ ಆ ನೈವೇದ್ಯ ಆಗ್ಲಿ ಅಂತ ಹೇಳಿ ಎಲ್ಲಿ ಕಟ್ಟಾರ ಲಿಂಗಪ್ಪನ ಎದಿ ಮೇಲೆ ಕಟ್ಕೊಂಡ. ಅದಕ್ಕೆ ನೀವ್ ಯಾರಾದ್ರೂ ಇಲ್ಲಿ ಹಾಕೊಂಡಿದ್ರ ನಾಳಿಂದ ಏನ್ ಮಾಡ್ರಿ, ಇಲ್ಲಿ ಹಾಕ್ಕೋರಿ. ಮ್ಯಾಲೆ ಗಂಡ ಕಟ್ಟಿ ತಾಳಿ ಕಾಣ್ಬೇಕು, ಒಳಗ ಏನ್ ಕಾಣ್ಬೇಕ್ರಿ, ಗುರು ಕೊಟ್ಟ ಲಿಂಗ ಕಾಣಬೇಕು. ಅದಕ್ಕ ಶಿಶುನಾಳ ಶರೀಫ್ ಹೇಳಿದ್ರಲ್ಲ, ಎಲ್ಲದಂತವನಲ್ಲ ನನ್ನ ಗಂಡ ಬಲ್ಲೆದನು ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ, ಎಲ್ಲರಂತವನಲ್ಲ ನನ್ನ ಗಂಡ ಬಲ್ಲೆದನು ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ, ಎಲ್ಲರಂತವನಲ್ಲ ಕೇಳೆ ಸೊಲ್ಲು ಸೊಲ್ಲಿಗೆ ಬೈದು ನನ್ನ, ಎಲ್ಲಿಗೋಗದಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ, ಎಲ್ಲರಂತವನಲ್ಲ ನನ್ನ ಗಂಡ, ಎಲ್ಲರಂತವನಲ್ಲ ನನ್ನ ಗಂಡ. ನೋಡ್ರಿ, ಆ ಗಂಡ ಇರ್ತದಲ್ಲ ಏನ್ ಮಾಡ್ತಾನೆ ಗೊತ್ತಾ ನೀವು? ಇದನ್ನ ಹಿಡ್ಕೊಂಡ್ರಿ ಅಂತ ಕೇಳಿದ್ರೆ ಮನಸ್ಸು ನಿಯಂತ್ರಣ ಮಾಡ್ಬೇಕು. ನೀವು ನಿಯಂತ್ರಣ ಆಗ್ಬೇಕು. ಚಂಚಲ ಬಹಳ ಮನಸ್ಸಾಗತ್ತೈತ್ರಿ. ಒಂದು ಹಕ್ಕಿ ಹಿಡಿದಿರಿ ಉದಾಹರಣೆಗೆ, ಆ ಹಕ್ಕಿಯನ್ನ ನೀವ್ ಏನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ಕಾಲ್ ಹಿಡಿದ್ರೆ ಕಂಟ್ರೋಲ್ ಆಗಲ್ಲ ಅದು ಹಕ್ಕಿ. ನಾವು ಕಾಲ್ ಹಿಡ್ಯಾಕತ್ತೀವಿ. ಹಲವು ಯೋಗವ ಮಾಡಿ ಫಲವೇನು ಎಂದು ಸುಲಭ ಲಿಂಗಾಂಗ ಯೋಗವ ನೋಡ ಗಳಿಸಿದ ಗುರುವೇ ಕೃಪೆಯ. ಅದಕ್ಕ ಆ ಯೋಗ, ಹಠಯೋಗ, ರಾಜಯೋಗ, ಆ ಯೋಗ ಈ ಯೋಗ ಮಾಡಕ್ ಹೋಗ್ಬೇಡ. ಲಿಂಗಾಯತನೇ ನಿನ್ನ ಯಾವ ಯೋಗ ಬೇಡ. ನಿನಗ್ ಬೇಕಾಗಿರೋದು ಯಾವ್ದು ಯೋಗ? ಶಿವಯೋಗ. ಶಿವಯೋಗ. ನೀನು ಹಲವು ಯೋಗವ ಮಾಡಿ ಫಲವೇನು ಮಗನೇ ಎಂದೊಲಿದು ಸುಲಭ ಲಿಂಗಾಂಗ ಯೋಗ ನೋಡ ಗಳಿಸಿದ ಗುರುವೇ ಕೃಪೆಯ. ನಿಮ್ ಮನಸ್ ಕಂಟ್ರೋಲ್ ಬರ್ಬೇಕು. ಸಿಟ್ಟು ಬಂದದ, ಏನಾಗ್ಯದ, ನೀವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಹಕ್ಕಿದ ಕಾಲ್ ಹಿಡ್ಕೊಂಡ್ರೆ ರೆಕ್ಕಿ ಬಿಡಿತದ. ಅದಕ್ಕೆ ಕಾಲು ಹಿಡಿಬಾರ್ದು. ಮನಸ್ಸನ್ನು ಹಕ್ಕಿ ಹರಿಯಾಡ್ತಿರ್ತದ. ಕಾಲು ಹಿಡಿಬಾಡ್ರಿ. ಈ ಯೋಗ ಮಾಡಿ ಏನ್ ಹಿಡ್ರಿ ಅಂತ ಕೇಳಿದ್ರೆ ಎರಡು ರೆಕ್ಕಿ ಹಿಡಿದು ಬಿಟ್ರದು ಹಾರಾಡಂಗಿಲ್ಲ. ಅದಕ್ಕ ಆ ಮನಸ್ಸಿಗೆ ಏನ್ ಕಲಿಸು ಅಂತ ಕೇಳಿದ್ರೆ ತ್ರಾಟಕ ಯೋಗ ಎಂಬುವಂತ ಅದನ್ನು ಕಲಿಸಿ ನೀ ಅದನ್ನ ರೆಕ್ಕಿ ಹಿಡಿಯೋ. ಲಿಂಗಾಯತನೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಷ್ಟು ಕಲ್ಪನೆ ಕೊಟ್ಟಾರ ನೋಡ್ರಿ. ಐಡಿಯಲ್ ಮೈಂಡ್ ಈಸ್ ಡೆವಿಲ್ ವರ್ಕ್ ಶಾಪ್ ಅಂತ ಹೇಳ್ತಾರೆ. ಖಾಲಿ ಇದ್ದ ಮನಸ್ಸು ಸುಮ್ಮನೆ ಇರಂಗಿಲ್ಲ. ಅದು ಮನಸ್ಸಿನ ಗುಣ ಏನು? ಚಂಚಲ. ಚಂಚಲಂ ಮನೋ ಮಧುಕರೋ ಮೇಘೋ ಮಾನಿನಿ ಮಾಮದೋ ಮತ್ಸ್ಯೋ ಮಕಾರ ದಶ ಚಂಚಲ ಅಂತ ಹೇಳ್ತಾರೆ. 10 ಚಂಚಲಗಳದಾವಂತ. ಆ ಚಂಚಲಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಬೇಕು. ಹೆಂಗ? ಒಬ್ಬವ ದೆವ್ವ ಬಡಿತಂತ. ದೆವ್ವ ಬಡಿತು. ದೆವ್ವ ಅವನಿಗೆ ಬಡದು ಏನಾಯ್ತು ಅಂತ ಕೇಳಿದ್ರೆ ಅವನಿಗೆ ಹೇಳಕತ್ತದ, ನೀ ನನ್ನ ಕೆಲಸ ಹಚ್ಚ. ಅವ ಫಸ್ಟ್ ಬೆಳೆದಿದ್ದು ಮನ್ಯಾಗ ತಂದು ಏನೇನೈತಿಲ್ಲ ಎಲ್ಲಾ ಕೆಲಸ ಹಚ್ಚಿದ. ಅದು ಮಾಡ್ತಿತ್ತು. ಕಸ ಹೊಡಿ ಅಂತಿದ್ದ, ಕಸ ಹೊಡಿತಿತ್ತು. ನೀರ್ ತಗೊಂಡ್ಬಾ ಅಂತಿದ್ದ, ನೀರ್ ತರ್ತಿತ್ತು. ಏನೆಲ್ಲ ಕೆಲಸ ಅಲ್ಲ, ಮನೆ ಕೆಲಸ ಎಲ್ಲ ಹೆಂಡತಿಗೂ ಹೇಳವ. ಏನ್ ಕೆಲಸ ಇತ್ತು ಅದಕ್ಕೆ ಹಚ್ಚೋ ನಾವು. ಅದು ಹಂಗ ದುತ್ತನ ಮಾಡಿದ್ದ. ಅವನ್ ಮುಂದೆ ಹೇಳ, ಮುಂದಿನ ಕೆಲಸ ಹೇಳ ಅಂತಿತ್ತು. ಬಹುಶಃ ನಾ ಯಾರ ಬಗ್ಗೆ ಹೇಳಕತ್ತೀನಿ ನಿಮ್ಗೆ ಅರ್ಥ ಆಗಿರ್ಬೇಕು. ನಿಮ್ಗೆ ಅರ್ಥ ಮಾಡ್ಕೊಡ್ರಿ. ನಾ ಕತಿ ಹೇಳಕತ್ತೀನಿ. ಇದ್ರೊಳಗೊಂದು ಕತಿ ಇದೆ, ಒಬ್ಬ ಕತಿ ಇದೆ. ಕೆಲಸ ಹೇಳ ಕೆಲಸ ಅಂತಿತ್ತದ. ಹೇಳಿ ಸಾಕಾತು. ರಾತ್ರಿ ಮಲ್ಕೊಳಕ್ ಬಿಡ್ತಿದ್ದಿಲ್ಲ. ಕೆಲಸ ಹೇಳ ಅಂತಿತ್ತದ. ಅಂದಾಗ ಇವ ಅಂದ, ತಲೆ ಕಡ್ತು ಗುರುಗಳ ಹತ್ರ ಹೋದ ಒಂದ್ ದಿವ್ಸ. ಗುರುಗಳೇ, ನನ್ಗೊಂದ್ ದೇವ್ ಪಡ್ಕೊಂಡದಲ್ಲ, ಅದು ಹೊರಬ ಅಂತ ಕೇಳಿದ್ ನನ್ ಕೆಲಸ ಹೇಳ ಮಲ್ಕೊಂಡ್ರೆ ಬಿಡುದಿಲ್ಲ.
ಅಷ್ಟು ಕೆಲಸ ಈ ದೆವ್ವಕ್ಕೆ ಹಚ್ಚಕ್ಕೆ ಹೆಂಗ ಆಗತ್ರಿ ಅಂತಂದ ಗುರುಗಳು ಹೇಳಿದ್ರಂತೆ, ನಿನ್ನ ಮನೆಯವ್ರು ರೊಟ್ಟಿ ಮಾಡೋದಿದ್ರ ಹಚ್ಚು, ಬಾಂಡೆ ಬೆಳಗೋದಿದ್ರ ಹಚ್ಚು, ಬಟ್ಟೆ ತೊಳೆದಿದ್ರ ಹಚ್ಚು, ವಾಷಿಂಗ್ ಮಿಷಿನ್ ತೆಗಿ ಮನೆ ಎಲ್ಲಾ ತೆಗದ್ ಏನಂತ ಕೇಳಿದ್ರೆ ಆ ದೆವ್ವದ ಕೆಲಸ ಹಚ್ಚು. ಅವು ಎಲ್ಲಾ ಕೆಲಸ ಮುಗಿದ ಬಳಿಕ ಅದು ಕೆಲಸ ಕೇಳ್ತಂತ ಕೇಳಿದ್ರೆ ನಿನ್ನ ಮನೆ ಮುಂದೆ ಒಂದು ತೆಗ್ ಹೊಡೆದು ಒಂದ್ ಚಲೋದ್ ಏನ್ ನಿಲ್ಲಿಸ, ಕಂಬ ನಿಲ್ಲಿಸಿ ಎಲ್ಲಾ ಕೆಲಸ ಮುಗಿದ ಬಳಿಕ ಅದಕ್ಕೆ ಏನ್ ಹಚ್ಬೇಕಂತ ಕೇಳಿದ್ರೆ ಏನ್ ಹಚ್ಬೇಕ್ರಿ? ಕಂಬ ತೋರಿಸೋದನ್ನ. ಕಂಬ ತೋರಿಸಿ ಏರು ಇಳಿ. ನಾ ಬೇರೆ ಕೆಲಸ ಹಚ್ಕೊಂಬಿಟ್ರ ಏರು ಇಳಿ ಎಷ್ಟಂತ ಏರ್ತತಿ ಎಷ್ಟಂತ ಇಳಿತೈತಿ ಗುರುಗಳು ಹೇಳಿ ಕೊಟ್ರಂತ. ಹಂಗ ಈ ಮನಸ್ಸು ಹೆಂಗೈತಿ ಕೇಳಿದ್ರೆ ದೆವ್ವ ಇದ್ದಂಗ ಆಗ್ಲಿ ಕಾಡ್ತಾ ಇರ್ತತಿ. ಅದು ಮನಸ್ಸು ಸುಮ್ಮನೆ ಇರಂಗಿಲ್ಲ. ಇಲ್ಲಿದ್ರು ಒಮ್ಗೆ ಅಮೇರಿಕದಾಗಿರ್ತತಿ, ಒಮ್ಗೆ ಎಲ್ಲೆಲ್ಲಿ ಹೋಗಿರ್ತತಿ, ಒಮ್ಮೆ ಪುರಾಣದಾಗ ಇರ್ತತಿ, ಒಮ್ಮೆ ಟಿವಿಗೆ ಹೋಗಿರ್ತದ, ಎಲ್ಲೆಲ್ಲ ಹೋಗಿರ್ತದ. ಈ ಮನಸ್ಸನ್ನ ನಿಯಂತ್ರಣ ತರಬೇಕಂತ ಕೇಳಿದ್ರೆ ಅದು ಕೇಳ್ತಿರ್ತೈತಿಲ್ಲ. ಅದಕ್ಕೆ ನೀ ಏನ್ ಹಚ್ಚ, ಅಂಗೈಯಾಗ ಲಿಂಗಯ್ಯನ ಕೊಡೋ ಅದನ್ನ ನೋಡಕ್ ಹಚ್ಚು. ಅಲ್ಲಿ ನೋಡ್ಕೊಂತ ಸುಮ್ಮನೆ ಕಂಟ್ರೋಲ್ ಬಂದ್ಬಿಡ್ತತಿ. ಯೋಗ ಮಾಡಕ್ ಹೋಗ್ಬೇಡ. ನೀವು ಉಳಿದಿದ್ದು ಅಂಗೈಯಾಗ ಲಿಂಗಯ್ಯನ ಇಟ್ಕೋ, ಆ ಲಿಂಗದಲ್ಲಿ ನಿಯಂತ್ರಣ ಮಾಡು, ತ್ರಾಟಕ ಯೋಗವನ್ನು ಮಾಡು. ನೀವು ನೋಡ್ರಿ, ಮಾಡಿ ನೋಡ್ರಿ, ಒಂದ್ ಅರ್ಧ ತಾಸು ದಿನಾ ಲಿಂಗಯ್ಯನ ಹಿಡ್ಕೊಂಡು ಕೂತ್ಕೋರಿ. ಆಲಿ ನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಂದಡೆ ಮಾಯೆಯು ಹೇಳ ಹೆಸರಿಲ್ಲದ ಎಂದಾತ ಅಂತ ಹೇಳಿ ಇದ್ರೊಳಗೆ ಹೇಳ್ತಾರೆ. ಇದ್ರಾಗ ಪ್ರಭುಲಿಂಗ ಲೀಲೆಯೊಳಗೆ ಹೇಳ್ತಾರೆ. ಅದಕ್ಕ ನೀವು ಸುಮ್ಮನೆ ಲಿಂಗಪ್ಪನ ಹಿಂಗ್ ಹಿಡ್ಕೊಂಡು ಕೂತ್ಕೊಂಡು ನಮ್ಮ ಹುಡುಗರು ಇವತ್ತು ಮಧ್ಯಾಹ್ನ ಒಂದು ಆಕೆ ಅವಿ ಕೇಳ್ತಿದ್ ನಂಗೆ ಚಂಚಲ ಆಗ್ತದ್ರಿ, ಓದೋ ಮುಂದೆ ಕೊನೆ ಚಂಚಲ ಬರ್ತದೆ. ಅದಕ್ಕೆ ಹೇಳಕ್ ಇಷ್ಟಪಡ್ತೇನೆ, ನಿನ್ನ ಮನಸ್ಸು ಚಂಚಲ ಹಾಕಿತ್ತಲ್ಲ, ನೀ ಏನ್ ಮಾಡು, ಒಂದ್ ಅರ್ಧ ತಾಸು ಏನೋ ಮಾಡ್ಬೇಡ, ಲಿಂಗ ಕಟ್ಕೊಂಡು ಅದನ್ನ ಹಿಂಗಿಟ್ಕೋ. ಅರ್ಧ ತಾಸು ನೋಡ್ಕೊಂತ ಕುತ್ಕೋ. ನಿನ್ ಕಣ್ಣ ನೀರ್ ಹೋಗ್ತದೆ. ಹೋದ ಬಳಿಕ ಉಸಿರಾಟ ತನ್ನಷ್ಟು ತಾನ ನಿಲ್ತದೆ. ನೋಡ್ಬೇಕಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ 12 ವರ್ಷ ಕುಂತ್ರು. ಇದ್ರಾಗ ಎಲ್ಲೇ ಹುತ್ತದಾಗ ಕುಂತ್ರು. ಅರ್ಥ ಏನ್ರಿ? ಯಾಕೆ ಕುಂತ್ರ ಅವರು? 775 ವರ್ಷ ಹೊಸಳ್ಳಿ ಬುದಿ ಸ್ವಾಮಿಗಳು ಬದುಕಿದ್ರು. ಚಾಂಗದೇವ 1400 ವರ್ಷ ಬದುಕಿದ. ಹೆಂಗ್ ಬದುಕಿದ್ರು? ಏನ್ ಗಟ್ಟಿ ಗಮ್ಮತ್ ಮಾಡಿದ್ರು? ಏನ್ ಮಾಡಿದ್ರು? ಏನ್ ಮಜಾ ಮಾಡಿದ್ರು? ಯೋಗ, ಈ ಕುಂಡಲನಿ ಶಕ್ತಿಯನ್ನ ಷಟ್ಚಕ್ರಗಳ ಮೂಲಕ ಆಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶ್ವತೆ, ಆಜ್ಞಾ, ಸಹಸ್ರಾರ ಇಲ್ಲಿ ನಿಲ್ಲಿಸಿದ್ರು. ಅದಕ್ಕೆ ಜಪಾನ್ದಲ್ಲಿ ಹುಡುಗರಿಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತಾರೆ. ಟೆಕ್ನಿಕ್ ಅನ್ನು ಹೇಳ್ಕೊಡ್ತಾರೆ ಓದು ವಿದ್ಯಾರ್ಥಿಗಳಿಗೆ. ಏನು, ಅವ್ರಿಗೆ ಲಿಂಗ ಗೊತ್ತಿಲ್ಲ. ನಿನ್ನೆ ಹೇಳಿದೆ ನಾ ಲಿಂಗದ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ಸ್ಟ್ಯಾಂಡ್ ಮೇಲೆ ಒಂದು ದೀಪ ಹಚ್ಚಿಟ್ಟು ಅದಕ್ಕೊಂದು ದೊಡ್ಡ ವೈಟ್ ಪೇಪರ್ ತಗೊಂಡು ನಡಬರಕ ರಂಧ್ರವನ್ನ ತೆಗೆದು ಆ ರಂಧ್ರದ ಮೂಲಕ ಲಿಂಗವನ್ನ, ಆ ದೀಪವನ್ನ ನೋಡೋದು. ನೋಡಿ 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 ಮನಸ್ಸು ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಅರ್ಧ ತಾಸ್ನ ಕಂಟ್ರೋಲ್ ಬಂದ್ಬಿಡ್ತೈತಿ. ಮನಸ್ಸು ಚಂಚಲ ಆಗೋದಿಲ್ಲ. ಅದಕ್ಕ ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಶರಣಬಸಪ್ಪ ನೀನು ಲಿಂಗ ತಗೊಂಡಿಪ್ಪ, ಆ ಲಿಂಗವನ್ನು ಎಲ್ಲಿ ಕಟ್ಕೊ ಅಂತ ಕೇಳಿದ್ರೆ ಎದಿ ಮೇಲೆ ಕಟ್ಕೋ ಅಂತ ಹೇಳಕತ್ತಾರೆ. ಇನ್ನ ಈ ಲಿಂಗ ಇದೆ ಇಲ್ಲ, ಈ ಲಿಂಗ ಇಟ್ಕೊಳ್ಳೋದು ಇದಿದೆ ಇಲ್ಲ, ಅದನ್ನ ಯಾವಾಗ್ಲೂ ಕಾಟನ್ ಬಟ್ಟಿ ಒಳಗರೆ ಕಟ್ಕೋಬೇಕು. ನಮ್ಮವ್ರು ಕಾಟನ್ ಬಟ್ಟೆ ಒಳಗೆ ಕಟ್ಕೊಂತಿದ್ರು. ಸಜ್ಜಿಲ್ ಬಿಡ್ದವರು ಶರಣಂ ತಾಯಿ ಹೇಳಿದ್ನಲ್ಲ ಲಿಂಗದ ಬಗ್ಗೆ, ಅವ್ರ ಕುರುಬ್ರು. ಆಗಿನ ಕಾಲದಲ್ಲಿ ಬಹಳ ಜಾತಿ ಇತ್ತು ನಮ್ಮ ಸಮಾಜದಲ್ಲಿ. ಅವರಿಗೆ ಗುರುಬಸವಾರ್ಯರು ಲಿಂಗ ದೀಕ್ಷೆಯನ್ನು ಕೊಟ್ಟಾಗ ಜನ ಅಂತಿದ್ರಂತ, ಕುರುಬ್ರಕ್ಕಿಗೆ ಲಿಂಗ ದೀಕ್ಷೆ ಕೊಟ್ಟಾನು ಅಂದಾಗ ನಮ್ಮ ಅಪ್ಪಗೆ ಬೈಬಾರ್ದಂತೇಳಿ ಸಜ್ಜಿಲ್ಗುಡ ಅವ್ವ ಲಿಂಗ ಎಲ್ಲಿ ಇಟ್ಕೊಂತಿದ್ರು ಗೊತ್ತನ್ರಿ? ಅವರ ಲಿಂಗ ಎಲ್ಲಿ ಇಟ್ಕೊಂತಿದ್ರು? ಯಾರಿಗೀ ಗೊತ್ತಾಗ್ಬಾರ್ದಂತ ಎಲ್ಲಿ ಇಡ್ತಿದ್ರು? ಅಕ್ಕಮ್ಮ ಎಲ್ಲಿ ಇಟ್ಕೊಂತಿದ್ರು? ತುರುಬದಾಗ ಇಟ್ಕೊಂತಿದ್ರಂತ. ಯಾರು ಇರ್ಲಾರ್ದಾಗ ತುರುಬದಾಗಿದ್ದಂತ ಲಿಂಗ ತೆಗೆದ
ಪೂಜೆ ಮಾಡ್ಕೊಂತಿದ್ರು. ಯಾರು ಬಂದ್ಬಿಟ್ಟು ಗೊತ್ತಾಗುತ್ತಪ್ಪ ಅಂತ ಹೇಳಿದವ್ರೆ ಕಪ್ಪನ ತುರುಬದಾಗ ಇಟ್ಕೊಂತಿದ್ರು. ಯಾಕ ನಮ್ಮ ಅಪ್ಪಗ್ ಬೈಬಾರ್ದು, ನನಗ್ ಲಿಂಗ ದೀಕ್ಷೆ ಕೊಟ್ಟಾನ ಅಂತ ಹೇಳಿ. ಇನ್ನೊಂದು ಕತೆ ಹೇಳ್ತೇನೆ ನಿಮ್ಗೆ. ಸಜ್ಜಿಲ್ ಗುಡ್ದ ಅವ್ವಾರ ನಾನು ನೋಡಿಲ್ಲ, ನೀವು ನೋಡಿಲ್ಲ, ಇದ್ರಾಗ ನೋಡಿದವ್ರು ಇರ್ಬಹುದು. ಪಂತ್ನಾಳ ಶಿವಯೋಗಿಗಳು ನೋಡಿರಿ ನೀವು? ಯಾರು? ನಾನು ನೋಡಿಲ್ಲ. ಹೇಳೋದು ಕೇಳಿದ್ರಿ. ಪಂತನಾಳ ಶಿವಯೋಗಿಗಳ ಹಿಂದಿನ ಗುರುಗಳು ಬಸವಲಿಂಗ ಶಿವಯೋಗಿಗಳು ಅಂತ ಹೇಳಿದ್ರು. ಇದು ಶಂಕರಲಿಂಗ ಶಿವಯೋಗಿಗಳು. ಶಂಕರಲಿಂಗ ಶಿವಯೋಗಿಗಳ ಕಥೆ ಕೇಳ್ರಿ, ಎಷ್ಟು ಅದ್ಭುತ ಇದೆ ಇದೆಲ್ಲ ಘಟನೆಗಳು. ಯಾಕೆ ಗೊತ್ತಿರಬೇಕು ಅಂತಂದ್ರೆ, ಶಂಕರಲಿಂಗ ಶಿವಯೋಗಿಗಳು ಒಂದ್ ದಿವಸ ಮಠ ಹಾಕಿಸ್ಬೇಕಾಗಿತ್ತು. ಮಠ ಹಾಕಿಸ ಮುಂದ ಆ ಬಂತನಾಳದಾಗಿರ್ತಕ್ಕಂಥ ಬಡಿಗರನ್ನೆಲ್ಲರನ್ನ ಮಠಕ್ಕೆ ಕರೆದ್ರು. ಎಲ್ಲಾರು ಬಂದ್ರು ಬಡಿಗರ್, ತೊಲೆ ಕಂಬ ಇವೇನಲ್ಲ ಅವ್ರು ಮಾಡ್ಯಾರ, ಎಷ್ಟು ಚಂದ ಮಾಡ್ಯಾರ. ಇವನ್ನ ಮಾಡ್ಲಿಕ್ಕೆ ಕರೆದ್ಬಿಟ್ಲಿ. ಎಲ್ಲಾರು ಬಂದ್ರು, ಎಲ್ಲಾರು ಹಿಂಗ್ ಕುತ್ಕೊಂಡ್ರಿ, ಮಠ ಹಾಕ್ಬೇಕು ನೋಡಪ್ಪ ಅಂತ ಹೇಳಿ ಶಂಕರಲಿಂಗ ಶಿವಯೋಗಿಗಳು. ಅದ್ರೊಳಗೊಬ್ಬ ದೂರ ಮೂಲ್ಯಾಗ ಒಬ್ಬ ಕುಂದಿರ್ತಿದ್ದ, ಹುಚ್ಚ ನಮೂನಿ ಪಕ್ಕಿ ಒಬ್ಬ. ಹುಚ್ಚ ನಮೂನಿ ಪಕ್ಕಿ ಒಬ್ಬ ಕುಂದಿರ್ತಿದ್ದ. ಶಂಕರಲಿಂಗ ಶಿವಯೋಗಿಗಳ ದೃಷ್ಟಿ ಎಲ್ಲಿತ್ತಂತ ಕೇಳಿದ್ರೆ ಬಡಿಗರ ಕಡೆ ಇರ್ಲಿಲ್ಲ. ಮೀಟಿಂಗ್ ತಗೊಂಡ್ರು, ಮಠ ಕಟ್ರಿ ಅಂದ್ರು, ಮಠ ಕಟ್ಟಾಕತ್ತಿದ್ರು. ಅವ ಏನ್ ಮೂಲ್ಯಾಗ ಕುಂದಿರ್ತಿದ್ನಲ್ಲ, ಜ್ಞಾನಿಗಳ ದೃಷ್ಟಿ ಹಂಗ ಇರ್ತತಿ. ಅವನ ಕಡೆ ಲಕ್ಷ್ಯ ಇತ್ತು. ಇವ ಯಾರು ಅಂತ ಕೇಳಿದ್ರು. ಇವ ಅದಾನಲ್ರಿ, ಆ ಬಡಿಗೇರ್ ಲಚ್ಚಪ್ಪ ಅದಾನಲ್ಲ, ಬಡಿಗೇರ್ ಲಚ್ಚಪ್ಪನ ಅಳಿಯಾಗ ಇವ ಅಂತ ಅಂದ್ರು. ಬಡಿಗೇರ್ ಲಚ್ಚಪ್ಪನ ಅಳಿಯ ಅಂತಂದ್ರ. ಹೌದ? ಇವ ಬಹಳ ದೊಡ್ಡವಾಕನಂತ ಬರ್ತಿರ್ತವೆ ಹೃದಯದಾಗ. ಅವನ್ ನೋಡಿದಾಗ ಫೇಸ್ ಈಸ್ ಇಂಡೆಕ್ಸ್ ಆಫ್ ದ ಮೈಂಡ್, ಮನಸ್ಸು. ಅದನ್ನ ನೋಡಿದ್ರ ಅವ್ರು ಇವ ಬಹಳ ದೊಡ್ಡ ವ್ಯಕ್ತಿ ಆಕ್ಕಾನ ಅಂತ ಹೇಳಿ ಗೊತ್ತಾಯ್ತು. ಗೊತ್ತಾಗಿ ಅವನ್ನ ನಮ್ ಸೇವಕನನ್ನ ಮಾಡ್ಬೇಕು ಅಂತ ಹೇಳಿ ಅವನ್ನ ಸೇವಕ ಇಟ್ಕೊಂಡ್ರು. ಉಳ್ದವ್ರಿಗೆ ಮಠ ಕಟ್ಟಾಕ್ ಹಚ್ಚಿದ್ರು. ಅವರು ಶಿವಯೋಗಿಗಳು ಬಡಿಗೆರೆಲ್ಲ ಮಠ ಕಟ್ಟಾಕಂತಿದ್ರ, ಈ ಘಟವನ್ನ ತಯಾರು ಮಾಡಾಕತ್ತಿದ್ರು. ಅವ್ರು ಮಠ ಕಟ್ಟಾಕತ್ತಿದ್ರು. ಶಿವಯೋಗಿಯನ್ನು ಬಡಿಗ ಏನ್ ತಯಾರು ಮಾಡಾಕತ್ತಿದ ಅಂತ ಕೇಳಿದ್ರೆ ಒಂದು ಘಟವನ್ನ ತಯಾರು ಮಾಡಾಕತ್ತಿದ. ಸುಮ್ಮನ ಕೊಡಬಾರ್ದು, ಏನ್ ಕೊಟ್ರು ಪರೀಕ್ಷೆ ಮಾಡಿ ಕೊಡ್ಬೇಕಂತ. ಪರೀಕ್ಷೆ ಮಾಡಿ ಅಯೋಗ್ಯರಿಗೆ ಹೋಗಿ ಮುಟ್ಟಿಬಿಟ್ರೆ ಏನ್ ಮಾಡೋದು? ಐನ್ಸ್ಟೀನ್ ಬಾಂಬ್ ಕಂಡು ಹಿಡ್ದ. ಬಾಂಬ್ E=mc² ಅನ್ನುವಂತ ಒಂದು ಸೂತ್ರವನ್ನು ಕೊಡ್ತಾನ. ಅದರ ಮೂಲಕ ಬಾಂಬ್ ಕಂಡು ಹಿಡ್ದ. ಆ ಬಾಂಬ್ ಏನಾಯ್ತು ಅಂತ ಕೇಳಿದ್ರೆ, ಆ ಏನು ರೇಡಿಯಂ ಇದು ಇರ್ತದಲ್ಲ, ಅದ್ರೊಳಗೆ ಏನು, ಅದ್ರೊಳಗೆ ನ್ಯೂಟ್ರಾನ್ ಅಂಡ್ ಪ್ರೋಟಾನ್ ಅನ್ನುವಂಥದ್ದು ಇರ್ತದಲ್ಲ, ಅವನು ಎರಡನ್ನು ಡಿವೈಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಕರೆಂಟ್ ಹತ್ತತಿ. ಕರೆಂಟ್ ಹಚ್ಚಲಕ್ಕೂ ಬರ್ತದೆ. ಯುರೇನಿಯಂ ಇರ್ತದೆ ಅದ್ರೊಳಗೆ. ಅದನ್ನ ಡಿವೈಡ್ ಮಾಡಿ ಅದರಿಂದ ಕರೆಂಟ್ ಹಚ್ಚಾಕ್ ಬರ್ತತಿ. ಅದನ್ನ ಬಾಂಬ್ ಮಾಡಿ ಏನ್ ಮಾಡಕ್ ಬರ್ತತಿ? ಅಣುಬಾಂಬ್ ಮಾಡಿದ್ರ ಅಂದ್ರೆ ಇವತ್ತು ಅಣುಬಾಂಬ್ ಎಲ್ಲ ದೇಶಗಳಲ್ಲಿ ಅದಾವು. ಇವತ್ತು ಬರೇ ಬಟನ್ ಮ್ಯಾಗ ಯುದ್ಧ ಇದೆ. ಇವತ್ತು ನರೇಂದ್ರ ಮೋದಿ ಅವ್ರು ಮಾತಾಡ್ಯಾರ, ನೀವೆಲ್ಲ ಕೇಳಿರ್ಬೇಕು. ಪಾಕಿಸ್ತಾನದವ್ರು ನೀವು ಅಣುಬಾಂಬ್ ಹಾಕಿದ್ರು ನಾವು ಅಣುಬಾಂಬ್ ಹಾಕ್ತೀವಿ, ನಾವೇನು ಸುಮ್ಮನೆ ಕುಂದಿರ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಆ ಅಣುಬಾಂಬ್ ಮಾಡಿ ಒಂದ್ ಅಣುಬಾಂಬ್ ಹೋಗದ್ ಬಿಟ್ರೆ ಅಂತ ಕೇಳಿದ್ರೆ ಆಮೇಲೆ 10 ನಿಮಿಷದಾಗ ಸುಟ್ಟು ಬೂದಿ ಹಾಕಿದ್ಬಿಡ್ತಾರೆ. 20 ವರ್ಷ ಇಲ್ಲಿ ಏನೋ ಬರೋದಿಲ್ಲ. ನೆನ್ಪಿಟ್ಟುಕೊಳ್ರಿ. ಎಷ್ಟು ಅಣುಬಾಂಬ್ ಅದಾವ್ ನಮ್ ಜಗತ್ನಾಗ ಅಂತ ಕೇಳಿದ್ರೆ 13 ಸಲ ಈ ಭೂಮಿಯನ್ನು ಸುಟ್ಟು ಬೂದಿ ಮಾಡಬಹುದು. ಅಷ್ಟದಾವ ಅನ್ಕೊಳ್ರಿ ಬಾಂಬ್ಗಳದಾವ ಈ ಭೂಮಿ ಮೇಲೆ. ಅಷ್ಟಾಗ್ಬಿಟ್ಟ ಇದ್ ಮಾಡ್ಯಾರ. ಅಣುಬಾಂಬ್ ತಗೊಂಡು ಹಾಕಿ ಸುಡಾಕು ಬರ್ತದೆ. ಅದ ಅಣುಬಾಂಬ್ ಅನ್ನು ಯೂಸ್ ಮಾಡಿ ಈ ಕರೆಂಟ್ ಅನ್ನು ಹಚ್ಚಾಕ್ ಬರ್ತದೆ. ಒಂದು ಚಾಕು ಇರ್ತದೆ. ಆ ಚಾಕು ಒಬ್ಬ ವೈದ್ಯನ ಕೈಯಾಗ ಸಿಕ್ಕ್ರೆ ಒಳಗಿರ್ತಕ್ಕಂಥ ಕ್ಯಾನ್ಸರ್ ಕಡ್ಡಿ ಕಿತ್ತೊಗಿತಾನ ಚಾಕು ತಗೊಂಡ ಆ ವೈದ್ಯ. ಅದೇ ಒಬ್ಬ ಅಡಿಗೆ ಮಾಡೋ ಹೆಣ್ಮಗಳು ಕೈಯಾಗ ಕೊಟ್ರೆ ಆಕಿ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹೆಚ್ಚಿಡ್ತಾಳ. ಹೌದಲ್ರಿ? ಚಾಕು ಒಂದೇ. ವೈದ್ಯ ಅದನ್ನ ಮಾಡಿದ, ಈಕೆ ಏನ್ ಮಾಡಿದ್ಲು? ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿದ್ರು, ಸೊಪ್ಪುಗಳನ್ನ ಹೆಚ್ಚಿದ್ರು, ಎಲ್ಲ ಹೆಚ್ಚಿದ್ರು.
ಕೊತ್ತಂಬರಿ ಹೆಚ್ಚಿಂದು, ಪಾಲಕ್ ಹೆಚ್ಚಿಂದು, ಎಲ್ಲ ಮಾಡಿದ್ದು. ಅದನ್ನ ಹಾಕಿ ಸುಂದರವಾದಂತ ಡೆಲಿಸಿಯಸ್ ಫುಡ್ ಅನ್ನ ರೆಡಿ ಮಾಡಿ ಕೊಟ್ಲು. ಅದೇ ಒಬ್ಬ ದುಷ್ಟನ ಕೈಯಾಗ ಸಿಕ್ಕ್ರೆ ಚಾಕು ತಗೊಂಡು ಎದಿಗೆ ಹಾಕ್ತಾನ. ಚಾಕುನ್ ತಪ್ಪಲ್ಲ, ಅದನ್ನ ಯಾರು ಯೂಸ್ ಮಾಡ್ತಾರ ಅನ್ನುವಂಥದ್ದು ಏನಿದೆ ಅಲ್ಲ, ಅದು ಬಹಳ ಮುಖ್ಯ. ಹಾಗೆ ಇಲ್ಲಿ ಏನು ಅಂತ ಕೇಳಿದ್ರೆ, ಎಲ್ಲೋ ಶರಣಬಸವನೇ ಈ ಲಿಂಗ ಇದೆಯಲ್ಲ, ಈ ಮನಸ್ಸಿದೆಯಲ್ಲ, ಅದಕ್ಕೆ ಅಕ್ಕ ಹೇಳಿದ್ಲು, ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವ ಉಂಟೆ ಚಂದ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಬಹುಶಃ ಇವತ್ತು ಟೈಮ್ ಇಲ್ಲ, ಈಗಾಗ್ಲಿ 30 ನಿಮಿಷ ಆಗೋತ್ ನಾ ಹೇಳಕತ್ತಿ. ಒಂದ್ ದಿವ್ಸ ಪ್ರಸಂಗ ತಗೋಬೇಕಾಗೈತೆ ನೀವು, ಅಕ್ಕ ಮಹಾದೇವಿ ಪ್ರಸಂಗ ತಗೋಬೇಕಾಗ. ಎಷ್ಟು ಅದ್ಭುತ, ನಿಮ್ಗೆಲ್ಲ ಗೊತ್ತಿದೆ. ಎಂತ ಸಾಧನೆಯನ್ನು ಮಾಡಿದ್ಲು. ಎದಕ್ ಸಾಧನೆ ಮಾಡಿದ್ಲು ಅಕ್ಕ? ಎದರಿಂದ ಅಲ್ಲ, ಗುರುಲಿಂಗ ದೇವರು ಎನ್ನ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇಟ್ಟಾಗಲೇ ಎನ್ನ ಭವಂ ನಾಸ್ತಿಯಾಯಿತು ಅಂತ ಹೇಳಿ ಲಿಂಗ ಸಾಧನೆಯನ್ನು ಮಾಡ್ತಾಳೆ. ಲಿಂಗ ಸಾಧನೆಯನ್ನು ದಿನಾನು ತ್ರಾಟಕ ಯೋಗವನ್ನು ಮಾಡ್ತಾಳೆ. ತ್ರಾಟಕ ಯೋಗವನ್ನು ಮಾಡಿದ ಏನ್ ಶಕ್ತಿ ಬಂತು ಅಂತ ಕೇಳಿದ್ರೆ, ಒಂದು ನದಿಗೆ ಅಣೆಕಟ್ಟನ್ನ ಕಟ್ಟಿ ನಾವು ನೀರ್ ನಿಲ್ಲಿಸಿ ಆ ನೀರನ್ನ ಟರ್ಬೈನ್ ಮೇಲೆ ಹಾಕಿದ್ವಿ ಅಂತ ಕೇಳಿದ್ರೆ ಇದು ಕರೆಂಟ್ ಹತ್ತದ, ಧ್ವನಿ ಬರ್ತದ ಹೊರಗಡೆ. ನೋಡಿ, ನೀರ್ ನಿಲ್ಲಿಸಿದ್ರೆ ಧ್ವನಿ ಬರ್ತದ, ಬೆಳಕು ಹತ್ತದ. ಈ ಮನಸ್ಸನ್ನ ತ್ರಾಟಕ ಯೋಗದ ಮೂಲಕ ಲಿಂಗದಲ್ಲಿ ನಿಲ್ಲಿಸಿದ್ರೆ ಶಿವಯೋಗಿಯಾಗಿ ಪರಿವರ್ತನೆ ಆಗ್ತಾನೆ. ಅದಕ್ಕ ಮನಸ್ಸು ಚಾಂಚಲ್ಯ ಬರಬಾರ್ದು ಅಂತ ಕೇಳಿದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರೆ ತ್ರಾಟಕ ಯೋಗವನ್ನು ಮಾಡ್ಬೇಕು. ನೋಡಪ್ಪ ಶರಣಬಸಪ್ಪ, ನೀ ಕೇಳಿಲ್ಲನೋ ಅದಕ್ಕೆ ಲಿಂಗದ ಮೇಲೆ ನಿಷ್ಠೆ ಇಡು ಅಂತ ಹೇಳಿ ಒಂದು ಕಥೆ ಹೇಳಕ್ ಚಲೋ ಮಾಡ್ತಾರೆ. ಏನ್ ಕಥೆ ಹೇಳಿದ್ರು ಶರಣಬಸಪ್ಪನಿಗೆ ಹೇಳೋ ಪೂರ್ವದಾಗ ಹಾಡು ಕೆಟ್ಟ ಕೋಡಿ ಮನಸ್ಸು ಇದು ಮಂಗ್ಯದ ಗಿಟ್ಟ ಜ್ಞಾನಿ ಕೈಯಾಗ ಸಿಕ್ಕು ಮಾಡಿದ್ದೆ ನಿಷಾದ ಗಟ್ಟಿ ದೇಹ ಬೆಳಗಾಯಿತು ಅಡಕವಾಗ್ಯಾದ ಸುತ್ತ ಶರೀರ ಹುಡುಕಿ ಕೋಡಿ
ಹೊಟ್ಟಿ ಕಡೆಗೆ ಹತ್ತಿ ಮೋಸ ಹೋಗ್ಯಾನ. ಹೊಟ್ಟಿಗೆ ಹಿಟ್ಟ ಇಲ್ಲದಿದ್ದರೆ ಹಸಿವು ಕಲಿಸಾನ. ಹೊಟ್ಟಿಗೆ ಹಿಟ್ಟು ಇಲ್ಲದಿದ್ದರೆ ಹಸಿವು ಕಲಿಸಾನ. ಕೆಟ್ಟ ಕೋಡಿ ಮಸೂರಿ पार्वतेश्वर हर हर महादेव महात्मा चरमनेश्वर महाराज की जय ನೋಡ್ರಿ ಗವಾಯಿಗಳು ಬಹಳ ಚಲೋ ಹಾಡಿದ್ರು ಈಗ ಆ ವಿಷಯ ಹೇಳಂಗಿಲ್ಲ ನಾನು ಹಿಂದೆ ಶಂಕರಲಿಂಗ ಶಿವಯೋಗಿಗಳು ಆ ಹುಡುಗನ್ ನೋಡ್ಯಾರ ನೋಡಿ ಹೇಳಕತ್ತಾರ ಅವನೊಳಗೊಂದೇನೋ ಶಕ್ತಿ ಇದೆ ಅಂತ ಗುರುತಿಸಿದ್ರು ಪರೀಕ್ಷೆ ಮಾಡ್ಬೇಕಲ್ಲ ಏನೋ ಕೊಡಬೇಕಾದ್ರು ಗುರು ಅವನ್ ದೊಡ್ಡವನ್ ಮಾಡಬೇಕಾಗಿದೆ ಪರೀಕ್ಷೆ ಮಾಡಾಕತ್ತಿದ್ರು ಶಂಕರಲಿಂಗ ಶಿವಯೋಗಿಗಳು ಒಂದು ದಿನ ರೆಬಿನಾಳದ ಭಕ್ತರು ಬಂದ್ರು ಮಠಕ್ಕೆ ಬಂತಾಳ ಮಠಕ್ಕೆ ರೆಬಿನಾಳದ ಭಕ್ತರು ಬಂದು ಹೇಳಿದ್ರು ಅಪ್ಪ ಅವ್ರ ನಮ್ಮಲ್ಲಿ ಬಸವಣ್ಣನ ಗುಡಿ ಇದೆ ರೀ ಜಾತ್ರೆ ಮಾಡ್ಬೇಕಾಗ್ಯದ ಅದಕ್ಕೆ ನೀವು ಸಾನ್ನಿಧ್ಯ ವಹಿಸಾಕ್ ಬರ್ಬೇಕು ಅಂತಂದ್ರು ಅಷ್ಟೊತ್ತಿಗಾಗ್ಲಿ ಗುರು ಶಿಷ್ಯ ಸಂಬಂಧ ಬಾಳ್ ಪೆಟ್ಟಾಗ್ಬಿಟ್ಟಿತ್ತು ಗಟ್ಟಿಯಾಗಿತ್ತು ಬರ್ಬೇಕಂದ್ರು ನೋಡ್ರಿಪ್ಪ ಬರ್ತೀವಿ ಕಾಯಿ ತಗೊಂಡ್ರು ಒಪ್ಕೊಂಡ್ರು ರೆಬಿನಾಳ್ ಹೊಂಟ್ರು ಹೋಗು ಮುಂದೆ ಇವಾಗ ನಂಗೆ ಕಾರ್ ಇರ್ಲಿಲ್ಲ ಏನೂ ಇರ್ಲಿಲ್ಲ ಆಗಿನ ಕಾಲದಾಗ ಒಂದು ಕಂಟ್ಲಿ ಎತ್ತು ಒಂದು ಕುದುರೆ ಇತ್ತು ಶಿವಯೋಗಿಗಳು ಕುದುರೆ ಮೇಲೆ ಕುಂದ್ರು ಅವರು ಪೂಜೆ ಸಾಮಾನ ಕಂಟ್ಲಿ ಎತ್ತಿನ ಮೇಲೆ ಹೇರೋರು ಹೊಂಟ್ರು ಶಿವಯೋಗಿ ಕುದುರೆ ಮೇಲೆ ಪೂಜೆ ಸಾಮಾನ ಆ ಎತ್ತಿನ ಮೇಲೆ ಹೊಂಟು ಪ್ರಯಾಣ ಹೊಂಟು ಶಿವಯೋಗಿಗಳು ಯಾರನ್ನು ಪರೀಕ್ಷೆ ಮಾಡಬೇಕಾಗಿತ್ತು ಅಂತ ಕೇಳಿದ್ರೆ ಈ ಹುಡುಗ ಇದ್ನಲ್ಲ ಇವನು ಪರೀಕ್ಷೆ ಮಾಡ್ಬೇಕಾಗಿತ್ತು ಹಿಂಗ ಆಕಾಶದ ಕಡೆ ನೋಡಿದ್ರು ಎಷ್ಟು ಶಕ್ತಿ ಇತ್ತು ಶಿವಯೋಗಿಗಳಲ್ಲಿ ಹಿಂಗ ಆಕಾಶದ ಕಡೆ ನೋಡಿದ್ರು ಮಳಿ ರಮ್ 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 ಹೊಡ್ಯಾಕತ್ತದಾರೆ ಹೊಡ್ಯಾಕತ್ಬಿಟ್ಲೆ ಆ ಮಳಿ ಹೊಡ್ಯಾಕತ್ಬಿಟ್ಲೆ ದಾರ್ಯಾಗಿ ಏನಾಗಕತ್ತಂತ ಕೇಳಿದ್ರೆ ಕುದುರೆ ಮೇಲೆ ಕುಂತಿದ್ರಲ್ಲ ಶಿವಯೋಗಿಗಳು ಆ ಕುದುರೆದು ಇದು ಇರ್ತೈತಲ್ಲ ಕೆಳಗ ಗೊರ್ಸ್ ಆ ಸಿಕ್ಕೊಳಕ ಈಗ ನಂಗೆ ಧಾರವಾಡ ಇರ್ಲಿಲ್ಲ ಏನೂ ಇರ್ಲಿಲ್ಲ ಸಿಕ್ಕೊಳಕತ್ಬಿಟ್ಲೆ ಆ ಹುಡುಗನಿಗಂದ್ರು ಏನ್ಪ ಮಳೆ ಬಂತು ಕುದುರೆ ಕಾಲು ಸಿಕ್ಕೊಳಕತ್ತು ಹೆಂಗ ಅಂತ ಕೇಳಿದ್ರು ಪರೀಕ್ಷೆ ಗುರುವಿನ ಪರೀಕ್ಷೆ ಇತ್ತು ಹೆಂಗ ಅಂದ್ಬಿಟ್ಲೆ ಅಪ್ಪ ಅವ್ರ ಕುದುರೆ ಕಾಲು ಸಿಕ್ಕೊಳಕತ್ತದಲ್ರಿ ಅದನ್ನ ಬಿಟ್ಟು ಹೇಳಿರಿ ಈ ಕುದುರೆ ರೆಡಿ ಐತ್ರಿ ಅಂತ ಅಂದ ಹೇಳ್ರಿ ಈ ಕುದುರೆ ರೆಡಿ ಐತಲ್ಲ ಅಂದ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗ ದೊರಕುವುದುಂಟೆ ಆತ್ಮ ಸುಮ್ಮನೆ ಸಿಗ್ತದ ಸಿಗೋದಿಲ್ಲ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಸುಮ್ಮನೆ ಸಿಗುತ್ತದೇನು ಹಂಗ ಆ ಕುದುರೆ ಬಿಟ್ಟು ಇಳಿದ್ರು ಶಿವಯೋಗಿಗಳು ಶಂಕರಲಿಂಗ ಶಿವಯೋಗಿಗಳು ಯಾರೇ ಹಗಲ್ ಮ್ಯಾಗ ಕೂತ್ರ ಅಂತ ಕೇಳಿದ್ರೆ ಈ ಸೇವಕನ ಹಗಲ್ ಮ್ಯಾಗ ಕೂತ್ಕೊಂಡು ಕೇಳಕತ್ತಿರಲ್ಲ ಕತಿ ಕೇಳಕತ್ತಿರಲ್ಲ ಹೇಳ್ರಿ ಆ ಕಡೆ ನೋಡ್ಬೇಡ್ರಿ ನನ್ ಕಡೆ ನೋಡ್ರಿ ಆ ನಮ್ ಹಿಂದಗಡೆ ಎಲ್ಲ ನೋಡಾಕ ನೋಡಿ
ಹಗಲ್ ಮ್ಯಾಗ ಕುಂತ್ರು, ಹಗಲ್ ಮ್ಯಾಗ ಕುಂತು ಜೋರ್ ಮಳಿ ಬರಾಕತ್ತಿತ್ತು. ಇವನಿಗೆ ಕೃಪಾ ಮಾಡ್ಬೇಕ ಬ್ಯಾಡ ಅಂತ ವಿಚಾರ ಮಾಡಕತ್ತಾಳ ಶಿವಯೋಗಿ ಮ್ಯಾಲ ಕುಂತಮ್ಮ. ದೊಡ್ಡವ್ರ ಕೃಪೆ ಸಿಗಬೇಕಂದ್ರೆ ಸುಮ್ಮನೆ ಸಿಗಂಗಿಲ್ಲ. ಇಳಕಲ್ ಇದೆ ಅಲ್ಲ, ಇಳಕಲ್ ವಿಜಯ ಮಹಂತ ಸ್ವಾಮಿಗಳು ಕೇಳಿರಿ. ಆ ವಿಜಯ ಮಹಂತ ಶಿವಯೋಗಿಗಳು ಇವತ್ತು ಇಳಕಲ್ ಅಜ್ಜಾರ್ ಬಂದಿದ್ರು ಮಠಕ್ಕೆ. ಬಂದು ಹೋದ್ರು ಮಠದಾಗ, ಒಳಕ್ ಮಠ ಕುಂತಿದ್ರು. ಮಠಕ್ಕೆ ಬಂದಿದ್ರು ಅವ್ರು. ನಿನ್ನೆ ಅವ್ರು ಬಂದಾರ ನನಗೆ ಗೊತ್ತಿಲ್ಲ. ನಮ್ಮ ಹಳೆ ಮನೆ ಶಂಕರಣ್ಣ ಸರ್ ಮನ್ಯಾಗ ಇಳ್ಕೊಂಡಿದ್ರು. ಬೆಳಗ್ಗೆ ನನಗೆ ಫೋನ್ ಹಚ್ಚಾರ, ನಾ ಮಠಕ್ಕೆ ಬರ್ತೀನಿ, ಎಲ್ಲಿದ್ರಿ ಅಂತ ಕೇಳಿದ್ರು. ಬರ್ರಿ ಅಪ್ಪಗಳು, ನಾ ಮಠದಾಗ ಅದೀನಿ ಅಂತಂದೆ. ಮಠಕ್ಕೆ ಬಂದು ಹೊಳಕ್ ಮಠ ಚಿತ್ರದುರ್ಗ ಸ್ವಾಮಿಗಳು, ಇಳಕಲ್ ಅಜ್ಜಾರು, ದಾವಣಗೆರೆ ಸ್ವಾಮಿಗಳು, ಮತ್ತೆ ಲಿಂಗಸೂರಿನ ಸ್ವಾಮಿಗಳು ಇವತ್ತೆಲ್ಲ ಮಠಕ್ಕೆ ಬಂದಿದ್ರು. ಬಹುಶಃ ಬಂದು ಹೋದ್ರು. ಯಾಕೆ ನೆನೆಸ್ತೀನಿ ಅಂತ ಕೇಳಿದ್ರೆ, ಇಲ್ಲೇನದಾವಲ್ಲಿ ಹುಡುಗರು ಇಲ್ಲಿ ಪುರಾಣ ಕೇಳಾಕತ್ತಾರ. ಇವ್ರು ಅವ್ರು ನೋಡಿದಾಗ ಭಾಳ ಖುಷಿ ಆಗ್ತದೆ ನನಗೆ. ಸಂಸ್ಕಾರ ನೀವು ಕೊಡ್ಬೇಕು, ಬರ್ಬೇಕಾದ್ರೆ ಅವ್ರು ಕರ್ಕೊಂಬರ್ಬೇಕು. ಈಗೇನು ಸಾಲಿ ಸುಟ್ಟಿ ಐತಿ, ಯಾಕೆ ಕರ್ಕೊಂಬರ್ಬಾರ್ದು? ಅವ್ರು ಜೊತೆಗೆ ಬರ್ಬೇಕಾದ್ರೆ ಕರ್ಕೊಂಬರ್ಬೇಕು, ಅವ್ರಿಗೆ ಕುಂದರ್ಸ್ಬೇಕು, ತಗೊಂಡು ಪುರಾಣ ಕೇಳ್ಬೇಕು ನೀವು ಆಯ್ತು. ನಾನು ಆ ಇಳಕಲ್ ಮಠದಾಗ ಶಿವಯೋಗಿಗಳು ಕುಂತಿರ್ತಿದ್ರು ಮಠದಾಗ. ಒಬ್ರು ಹಿರಿಯರು ಹಿಂಗ ಸಣ್ಣ ಹುಡುಗ ಕರ್ಕೊಂಡ ಮಠಕ್ಕೆ ಹೋಗೋರ್ ದಿನ. ಆ ಕಡೆ ಹೋಗ್ರಿ ನೀವು, ಪದ್ಧತಿ ಎಷ್ಟು ಚಲೋ ಇದೆ ಅಂತ ಕೇಳಿದ್ರೆ, ಬೆಳಿಗ್ಗೆ ಎಲ್ಲಾರು ಜಳಕ ಆದ್ಬಿಟ್ಲೆ ಮಠ ಗುಡಿ ಹೋಗಿ ಬರ್ತಾರೆ. ಇಲ್ಲಿ ನಾವು ಕಾಣಂಗೆ ಇಲ್ಲ. ಜಳಕ ಮಾಡಿದ್ರೆ ಅಂಗಡಿಗೆ ಹೋಗ್ತಾರಿಲ್ಲ ಅಂತ ಹೆದರಿಕೆ ಬರಬೇಕು, ಹೆದರಿಕೆ ಬರ್ತೈತಿ. ನಮ್ಮಲ್ಲಿ ಒಂದು ಪದ್ಧತಿ ಹಾಕೋಬೇಕದ. ನೀವು ಗದಗ ಮಠಕ್ಕೆ ಹೋದ್ರೆ, ಪುಟ್ಟರಾಜ ಗವಾಯಿ ಮಠದಾಗ ನೋಡ್ರಿ, ಹೋಗಿ ನೋಡಿ ಬರ್ರಿ ನೀವು ಎಲ್ಲಾರು ಒಂದ್ ಕಡೆ ಸೈಡ್ ಕುತ್ಕೊಂಡು. ಏಷ್ಯಾ ಖಂಡ ನಾನು ಹೇಳೋದು, ಏಷ್ಯಾ ಖಂಡಕ್ಕ ಹೆಸರು ಬೇಳೆ ಸಪ್ಲೈ ಮಾಡ್ತಾರ. SP ಸಂಕಣ್ಣ ಅಂತ ಹೇಳಿ, ಸಂಕಣ್ಣ ಅವರು. SP ಸಂಕಣ್ಣ ಅವರು ಬಹಳ ದೊಡ್ಡವ್ರು, ಗದಿನ ವ್ಯಕ್ತಿಗಳವ್ರೆಲ್ಲ ಭಕ್ತರು. ಮುಂಜಾನೆ ಜಳಕ ಆದ್ಮೇಲೆ ಏನು ಮಾಡಂಗಿಲ್ಲ ಅವ್ರು. ನೋಡ್ರಿ ಬೇಕಾರೆ ಅವ್ರನ್ನ, ಅವರು ದೋತ್ರ ಉಟ್ಕೊಂಡಿರ್ತಾರೆ, ಒಂದ್ ಚುಂಗನ್ ಹಿಂಗ ಗದಲ್ ಮೇಲೆ ಹಾಕೊಂಡು, 2 ಉದ್ದಿನ ಕಡ್ಡಿ ತಗೊಂಡು, ಒಂದಿಷ್ಟು ಎಣ್ಣೆ ಅದೆಲ್ಲ ತಗೊಂಡು, ಒಂದಿಷ್ಟು ಹೂ ಹರ್ಕೊಂಡು, ಅದನ್ನ ತಗೊಂಬಂದು ಗದ್ದಿಗೆ ಮುಂದೆ ಹಾಕಿ 2 ಉದ್ದಿನ ಕಡ್ಡಿ ಬೆಳಗ್ಗೆ ಶಿವ ಸಿದ್ಲಿಂಗೇಶ ಅಂತ ಹೇಳಿ MLA ಇಲೆಕ್ಷನ್ಗೆ ನಿಂತಿರಿ ಅವರು. ಹಿಂದಗಡೆ ಬಹಳ ದೊಡ್ಡವ್ರು. ನೀವು ನಾನು ಹೇಳಿನಂತ ತಿಳ್ಕೊಬೇಡ್ರಿ, ನೀವು ಸುಮ್ಮನೆ ಅಲ್ಲಿ ಹೋಗಿ ಕುತ್ಕೊಂಡು ನೋಡ್ರಿ ಒಂದಿಷ್ಟು ಹಂಗ. ಅಲ್ಲಿಯೇ ಸಂಸ್ಕಾರ. ಯಾಕಂತ ಕೇಳಿದ್ರೆ, ಇವು ಜಳಕಾದ ಗುಟ್ಲೆ ಯಾವ್ದಾದ್ರು ಒಂದು ಗುಡಿಗೆ ಎಲ್ಲಾದ್ರೂ ಹೋಗಿ ದರ್ಶನ ತಗೊಂಡು, ಅಲ್ಲಿಗೊಂದಿಷ್ಟು ಪಾದೋದಕ ತಗೊಂಡು, ಬಾಯಾಗ ಹಾಕೊಂಡು ಹೋಗಿ ಅಂಗಡಿ ಗಲ್ಯಾಗ ಕುಂತ್ರಿ ಅಂತ ಕೇಳಿದ್ರೆ ₹100 ಆಗೋದು 10,000 ಆಗ್ತದೆ. ಸುಮ್ಮನೆ ಹಾಳು ಮಸಡಿ ತೊಳ್ಕೊಳ್ಳಾರ್ದು ಹೋಗಿ ಅದ್ರ ಮೇಲೆ ಕುಂತ್ರಿ. ಯಾಕೆ ಹೇಳಕತ್ತೀನಿ, ಸಂಸ್ಕಾರ ಎಲ್ಲರೂ ಹಂಗ. ಆ ಹುಡುಗನ್ ಕರ್ಕೊಂಡ್ ಬರೋರು ಅವ್ರ ಮಠಕ್ಕೆ. ನಮ್ಮ ಸಂಜೀವ ಗುಂದಿಗೆ ಕರ್ಕೊಂಡ್ ಬಂದಾರ ನೋಡ್ರಿ, ಆ ಹುಡುಗನ್ ಅವ್ರ ಮಗನ್ ಕರ್ಕೊಂಡ್ ಬಂದಾರ. ಅದು ಸಂಸ್ಕಾರ ಬೇಕದ. ಕರ್ಕೊಂಡ್ ಬರ್ತಿದ್ರು. ಒಂದಿನ ಅವು ಮಠದಾಗ ಗದ್ದಿಗೆ ಬಾಳ ಅಲ್ಲಿ ನಮಸ್ಕಾರ ಮಾಡ್ಕೊಂತ ಇವ್ರು ನಿಂತರು. ಯಜಮಾನ್ ನಿಂತ ಗುಡ್ಲೆ ಆ ಹುಡುಗರು ಒಂದ್ ಕಡೆ ಕುಂದ್ರಂಗಿಲ್ಲ. ಅವ್ರು ಚಂಚಲ್ ಇರ್ತಾರಲ್ಲ. ಅವ ಏನ್ ಮಾಡ್ಬಿಟ್ಟ ಅಂತ ಕೇಳಿದ್ರೆ, ಅವ್ರ ಅಜ್ಜನ್ ಕೈ ಬಿಟ್ಟು ಅವ ಎಲ್ಲಾ ಗದ್ದಿಗೆ ನಮಸ್ಕಾರ ಮಾಡಿ ಒಳಗ್ ಹೋಗ್ಬೇಕ ಅನ್ನೋದ್ರೊಳಗ ಅವ್ರ ಅಜ್ಜನ ಕೈ ಬಿಟ್ಟು ಒಳಗ್ ಹೋಗ್ಬಿಟ್ಟ. ನಾವ್ ಸೀದಾ ಓಡ್ಕೊಂತ ಒಳಗ್ ಶಿವಯೋಗಿಗಳು ಕುಂತಾರ. ಇಟ್ರ ವರ ಕೊಟ್ರ ಶಾಪ. ಇಳಕಲ್ ವಿಜಯ ಮಹಂತ ಶಿವಯೋಗಿಗಳು ಮಹಾಂತಮ್ಮ ಅಂತೇಳಿ ಆಕಳ ಸಾಕಿದ್ರು. ಅಷ್ಟು ಪರಮ ತಪಸ್ವಿಗಳು. ಈ ಹುಡುಗ ಓಡಿ ಹೋಗಿ ಇವ್ರು ಸ್ವಾಮಿಗಳು, ಇವ್ರು ದೊಡ್ಡವ್ರು ಅನ್ನೋದು ಆ ಮಕ್ಕಳಿಗೆ ಏನ್ ಗೊತ್ತಿರ್ತೈತಿ, ಅವಕ್ಕೆ ಏನು ಗೊತ್ತಿರಂಗಿಲ್ಲ. ಹೋಗಿ ನಮಸ್ಕಾರ ಮಾಡ್ರೊಳಗ ಶಿವಯೋಗಿಗಳು ಕರ್ಕೊಂಡು ಅವ್ನ್ ತೊಡಿ ಮೇಲೆ ಕುಂದ್ರಸ್ಕೊಂಡು ಕುಂತಾರ. ಅವರು ಎಷ್ಟು ಪುಣ್ಯ ರೀ, ಎಷ್ಟು ಪುಣ್ಯ ಅದ. ಅವನ್ನ ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ತೊಡಿ ಮೇಲೆ ಕುಂದ್ರಸ್ಕೊಂತಿದ್ರೆ ಹೆಂಗ ಅವ್ರು? ಇಲ್ಲಲ್ಲ. ಅದಕ್ಕೆ ತೊಡಿ ಮೇಲೆ ಕುಂದ್ರಸ್ಬಿಡೋರು. ಇವ್ರು ಇದ್ ಮಾಡಿ ಕರ್ಕೊಂಡು ಹೋಗಿದ್ರಲ್ಲ. ಈಗ ಎಲ್ಲಿ ಹೋದ ಮಗ, ಎಲ್ಲಿ ಹೋದ ಅಂತ ಹುಡ್ಕಾಡ್ಕೊಂತ ಮನೆಗಿನ ಓಡಿರ್ಬೇಕು ಬಿಡತ್ತೆ. ಒಳಗೂ ನೋಡ್ತಾರ ಶಿವಯೋಗಿಗಳನ್ನ ಮಾತಾಡ್ಸಕ್ಕೆ ನಿಂತಿದ್ರು ಜನ. ಇವನ್ ನೋಡ್ತಾರ ತೊಡಿ ಮೇಲೆ ಕೂತಾರವ. ಏ ಶಿವಯೋಗಿಗಳು ನೀವು ಅಂತಿರ್ತೀರಿ ನೋಡು. ಸ್ವಾಮಿಗಳು ಮುಂದ್ ಬಂದಾಗ ಹಂಗ ಮಾತಾಡ್ಬಾರ್ದು, ಹಂಗಿರ್ಬೇಕು ಹಿಂಗಿರ್ಬೇಕಂತ ಮಕ್ಳಿಗೆ ಅಂತಿರ್ತಿರ್ಲಿಲ್ಲ. ಹಂಗ ಅಲ್ಲಿ ಮೇಲೆ ಕುಂದರ್ಬಾರ್ದು ಅಂತಂದ್ರು.
ಅವಾಗ ಶಿವಯೋಗಿಗಳು ಒಂದು ಮಾತು ಹೇಳ್ತಾರ, ಆ ಹುಡುಗನ್ ನೋಡಿ ತೊಡಿ ಮೇಲೆ ಕುಂದರ್ಸ್ಕೊಂಡಿದ್ರಲ್ಲ, ಆ ಹುಡುಗನ್ ನೋಡಿ ಹೇಳ್ತಾರ, ಏ ಕಂಟಿ ಅವ್ರು SR ಕಂಟಿ, ನೀವು ಕೇಳಿರಿ ಇದ್ರಾಗ ಇಳಕಲ್ದಾಗ ಬಹಳ ದೊಡ್ಡ ಹೆಸರು ಅವ್ರದ್ದು. ಆ SR ಕಂಟಿ ಅವ್ರಿಗೆ ಹೇಳ್ತಾರೆ, ಏ ಕಂಟಿ, ಇವತ್ ನನ್ ತೊಡಿ ಮೇಲೆ ಕುಂತಾನೋ ನಿನ್ ಮೊಮ್ಮಗ ಮುಂದ್ ಕರ್ನಾಟಕ ಸರ್ಕಾರದ ವಿಧಾನಸೌಧ ದೊಡ್ಡ ಕುರ್ಚಿ ಮೇಲೆ ಕುಂದಿರ್ತಾನೋ ಅದಕ್ಕೆ ಕುಂದಿರ್ಸ್ಕೊಂಡಿನಿ ಹೇಳ್ತಾರೆ, ಆಶೀರ್ವಾದ ಮಾಡ್ತಾರೆ. ಮುಂದೆ SR ಕಂಟಿ ಮಿನಿಸ್ಟರ್ ಇದ್ರೆ, ನೀವೆಲ್ಲ ಇತಿಹಾಸದಾಗ ಓದಿರ್ಬೇಕು. ಯಾಕೆ ಇದನ್ನೆಲ್ಲ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ನಿಮಗ್ ಲಾಭ ಏನ? ಈಗ ಒಂದು ಸತ್ಸಂಗ ನಡೆದೈತಿ, ಮಕ್ಕಳು ಕರ್ಕೊಂಡ್ಬರ್ಬೇಕು, ಇಲ್ಲಿ ನಮಸ್ಕಾರ ಮಾಡಿಸಿ, ಇಲ್ಪ ವಾರಕ್ಕೊಂದ್ಸಲ ಮಠಕ್ಕೆ ಕರ್ಕೊಂಡ್ಬೇಕು, ಇಲ್ಲ ಗುಡಿಗೆ ಕರ್ಕೊಂಡು ಹೋಗ್ಬೇಕು. ಇದೊಂದು ಪದ್ಧತಿ ಹಾಕೋರಿ, ಒಂದ್ ಪದ್ಧತಿ ಬರ್ಬೇಕಲ್ಲ ಊರಾಗ. ಇಲ್ಲ ಅಂದ್ರೆ ಸುಮ್ಮನೆ ದುಡಿಯೋದು ಕಳಿಸೋದು ಪೀನ ಸೋಯ ಅಲ್ಲೇನೈತಿ, ಏನು ಉಳಿಯಂಗಿಲ್ಲ. ಸಂಸ್ಕಾರ ಬೇಕಲ್ಲ. ಅದಕ್ಕ ಹಂಗ ಇವ ಏನು ಹೊಂಟಿದ್ನಲ್ಲ ಹಗಲ ಮ್ಯಾಗ ಕುಂದರ್ಸ್ಕೊಂಡಿದ್ರಲ್ಲ, ಜೋರಾಗಿ ಮಳಿ ಬಂದ್ಬಿಟ್ಟೆ ಆ ಶಿವಯೋಗಿಗಳ ಮೈ ಮ್ಯಾಗ ನೀರ್ ಬಿದ್ದು ಅವ್ರ ಕಾಲಾಗ ಆಗಿ ಹಾಕೊಂಡಿರ್ಲಿಲ್ಲ, ಚರ್ಮದ ಚಪ್ಪಲಿ ಹಾಕೊಂಡಿದ್ರು. ಆ ಮೈ ಮ್ಯಾಗ ನೀರ್ ಬೀಳಾಕತ್ತಿದ್ವಲ್ರಿ ಶಿವಯೋಗಿಗೆ. ಬಿದ್ದು ಗುಡ್ಲೆ ಇವ ಏನು ಹೊತ್ಕೊಂಡಿದ್ನಲ್ಲ, ಎರಡೂ ಕೈಯನ್ನ ಹಿಂಗ ಅವ್ರ ಪಾದದ ಕೆಳಗೆ ಹಿಡ್ಯವ, ಹಿಂಗ್ ಕುಡ್ಯ ನೋಡಾಕತ್ತಿದ್ರು. ಓಹೋ, ಬಹಳ ಯೋಗ್ಯ ಐತಿ ಹುಡುಗ, ಯೋಗ್ಯ ಐತಿ, ಭಕ್ತಿ ಐತಿ, ಇವನ್ ಕೈಯಾಗ ಕೊಟ್ರೆ ಬಹಳ ಚಲೋ, ಈ ಸಮಾಜ ಬೆಳಿತೈತಿ, ಇದನ್ನ ಬೆಳೆಸ್ಬೇಕು ಅಂತಾರ ಶಿವಯೋಗಿಗಳ ಮ್ಯಾಲ ಕುಂತವ್ರು. ಅಂದು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಾರ. ಒಂದು ದಿವಸ ಯಾರು ಇರೋದಿಲ್ಲ ಮಠದಾಗ, ಬಡಿಗೆರ್ ಮಠ ಕಟ್ತಿರ್ತಾರ, ಎಲ್ಲ ಊಟಕ್ಕೆ ಹೋಗಿರ್ತಾರ. ಇವ ಒಬ್ಬನೇ ಕುಂತಿರ್ತಾನ ಮೂಲ್ಯಾಗ. ನೋಡ್ರಿ ಹೆಂಗೆ ಉದ್ಧಾರ ಆಗೋ ಕಾಲ, ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್, ಜೀವನ. ನಮ್ದು ಹಣೆ ಬರ ಚಲೋ ಇತ್ತಂತ ಕೇಳಿದ್ರೆ ಅಳಕಸಕ ಗುರು ನಿಮ್ಮ ಹತ್ರ ಬರ್ತಾನ, ಇಲ್ಲ ಅಂದ್ರೆ ನೀವು ಅವನ ಹತ್ರ ಹೋದ್ರೆ ಕೆಲಸ ಆಗೋದಿಲ್ಲ. ಅದನ್ನ ನೆನ್ಪಿಟ್ಟು ಹೋಗ್ಬೇಕು ನಾವು ಪಕ್ಕ. ಅವ ಒಬ್ನೇ ಕುಂತಿದ್ದ, ಅವ ಹುಚ್ಚಿದ್ದಂಗಿದ್ದ. ಅವಾಗ ಶಿವಗಳಿದ್ರು, ಏ ಬಾಯಿಲೆ ಅಂತ ಕರೆದ್ರ. ಬಂದ, ಯಾಕ್ರಿ ಅಪ್ಪ ಅಂತಂದ. ಅಂದ್ಬಿಟ್ಲೆ, ನಾನು ನಿನಗೊಂದು ವಸ್ತು ಕೊಡ್ತೀನಿ, ಏನ ನಿನಗೊಂದು ವಸ್ತು ಕೊಡ್ತೀನಿ, ಇದನ್ನ ತಗೋ, ನಿನ್ನ ಹತ್ರ ಇಟ್ಕೋ, ಯಾರಿಗೆ ತೋರಿಸ್ಬೇಡ ಅಂತ ಹೇಳಿದ್ರು. ಯಾರು ಕೊಟ್ಟಾರ? ದೊಡ್ಡವ್ರು ಕೊಟ್ಟಾರ. ಯಾರಿಗೆ ಕೊಟ್ಟಾರ? ಇವನು ಕೊಟ್ಟಾರ. ಇದನ್ನ ತಗೋ, ಒಂದು ಕಾಲಕ್ಕೆ ಬಹಳ ಉಪಯೋಗ ಆಗ್ತೈತಿ ನಿನಗೆ. ಇದನ್ನ ತಗೊಂಡು ಗಟ್ಟಿಯಾಗಿದೆ, ಯಾರಿಗೆ ತೋರಿಸ್ಬೇಡಪ್ಪ, ನಿನ್ನ ಹತ್ರ ಇಟ್ಕೋ ಅಂತಂದ್ರು. ಆ ಗುರು ಕೊಟ್ರು, ಇವ ಶಿಷ್ಯ ತಗೊಂಡ ಎಲ್ಲಿ ಇಟ್ಕೋಬೇಕು ಅದನ್ನ? ಹೊರಗೆ ಮಂದಿ ಕಾಣಂಗ ಇಟ್ಕೊಳ್ಳಿಲ್ಲ, ತಗೊಂಡು ಗಂಟಲ್ದಾಗ ಇಟ್ಕೊಂಡಿಲ್ಲ. ಹೇಳ್ರಿ ಕಥೆ, ಇಲ್ಲೇ ನಮ್ ಸಿಂದಗಿ ತಾಲೂಕಿಂದ ಹೇಳಾಕತ್ತೀನಿ, ಹೊರಗಿಂದ ಹೇಳಾಕತ್ತಿಲ್ಲ ನಾನು. ಗಂಟಲ್ದಾಗ ಇಟ್ಕೊಂಡ್ರು, ಗಂಟಲ್ದಾಗ. ಮತ್ತ ಇಟ್ಕೊಂಡವ ಏನವ ಅವನ್ರಿ, ಅವ್ರು ಕುಯ್ ಅಂತ ನುಂಗಿ ತೆಗಿತಿರ್ತಾರಲ್ಲ, ಯಾರೇ ಯಾ ಸಿದ್ಧ ಅಂತಾರಲ್ಲ, ಈಗ ಸುಡುಗಾಡು ಸಿದ್ರ ಅಂತಾರಲ್ಲ, ಅವ ಅಲ್ಲಿ ಮತ್ತೆ ಇಂತವ್ರ ಚರಿತ್ರೆ ಕೇಳಬೇಕು. ಇಂತಲ್ಲಿ ಇಟ್ಕೊಂಡ ಗೊತ್ತಾದ. ಯಾವಾಗ ಗುರು ಕೃಪಾ ಆಯ್ತಲ್ಲ, ಅದು ಕೊಟ್ಟಲ್ಲ, ಕೃಪಾ ಆಯ್ತು, ಟು ಡಿಸೈಡ್ ಗ್ರೇಸ್ ಆಫ್ ಗಾಡ್, ದಯೆ ಅನ್ನುವಂಥದ್ದು ಇಳಿದು ಬಂತು. ಗುರು ಹಂಗ ಕೃಪಾ ಮಾಡಿದ. ಕೃಪಾ ಮಾಡಿದ್ಲೆ ಹಂಗ ಕೃಪಾ ಬೇಕು ಗುರುಗಳದ, ಹಂಗ ಫಲ ಸಿಗುವಾಗ ನಮಗ. ಅಂದ್ರೆ ಎಲ್ಲಾ ಕರ್ಮ ಹರಿದ ಸ್ವಚ್ಛ ಆಗ್ಬಿಡ್ತೈತಿ ನೋಡ್ರಿ. ಹುಬ್ಬಳ್ಳಿ ಸಿದ್ಧಾರೂಢ ಮಠದಾಗ ಕಸ ಹೊಡಿಯಾಕತ್ತಿದ್ರಂತ. ಕಸ ಹೊಡಿ ಮುಂದ ಅಲ್ಲಿ ಯಾರು ಹೋಗ್ತಾರ ಅಂತ ಕೇಳಿದ್ರೆ, ಹುಲ್ಕೋಟಿ ಇವತ್ತೇನ್ HK ಪಾಟೀಲ್ ಅದಾರಿ, ಇವತ್ ಪಾಟೀಲ್ ಮಿನಿಸ್ಟರ್ ಅದಾರಲ್ಲ, ಯಾವ ಮಿನಿಸ್ಟರ್, ಕಾನೂನು ಸಚಿವರು ಅದಾರಲ್ಲ, ಆ ಸಚಿವರ ಹಿಂದಿನ ಅಜ್ಜನ ಅಜ್ಜ ಅವ್ರದ್ದು ಹೇಳ್ತೀನಿ ನಾನು, KH ಪಾಟೀಲ್ ರಪ್ಪ ಇರ್ಬೇಕು ಅವ್ರು ಬಹುಶಃ. ಅವರು ಮನ್ಯಾಗ ಎಷ್ಟು ಬಡತನ ಇರ್ತೈತಿ ಅಂತ ಕೇಳಿದ್ರ, ಬಹಳ ಬಡತನ ಇರ್ತೈತಿ. ಸಿದ್ಧಾರೂಢ ಕಸ ಹೊಡಿ ಮುಂದೆ ಹೋದ್ರು. ಯಪ್ಪ ಆರೂಢ, ಮನ್ಯಾಗ ಬಹಳ ತೊಂದ್ರೆ ಐತಿ, ಎಲ್ಲಿ ನಾನು ಹೊಲ ಮಾಡಿದ್ರು ಇಳಕ್ಲಾಗತ್ತೈತಿ, ಏನ್ ಮಾಡ್ಬೇಕು ಯಪ್ಪ ಅಂತ ಕೇಳಿದ್ರು. ಸಿದ್ಧಾರೂಢ ಏನ್ ಕೊಟ್ರು ಗೊತ್ತೇನ? ರೊಕ್ಕ ಕೊಡ್ಲಿಲ್ಲ. ಅಲ್ಲಿ ಗಿಡ ಹಚ್ಚಿದ್ರು. ಆ ಗಿಡದ ಒಂದು ಮುಟ್ಟಿಗೆ ಮಣ್ಣು ತಗೊಂಡ್ರು. ಏ ಹಿಡಿ ಪಾಟೀಲ, ಒಡ್ಡಿದ, ಹಾಕಿಸ್ಕೊಂಡ, ಇದನ್ನಿಟ್ಟು ಪೂಜೆ ಮಾಡು, ಒಂದ್ ವರ್ಷದಾಗ ಲಕ್ಷ್ಮಿ ಬಂದು ನಿನ್ ಜಗ್ಗಿ ಮ್ಯಾಗ ಕುಳ್ದಾಡ್ತಾಳ ಅಂತ ಹೇಳಿದ್ರು ಸಿದ್ಧಾರೂಢರು. ನೋಡ್ರಿ ನಂಗ ದೊಡ್ಡವ್ರ ಕೃಪಾ. ಇದನ್ನ
ಹೋದ ಯಾರು ವೈದ ಅವ್ರು ಹೇಳ್ದಂಗ ಪೂಜೆ ಮಾಡಾಕತ್ತಿದ. ಮತ್ ನೀವು ಒಂದೊಂದ್ ಗಂಟೆ ಮಣ್ಣು ಕಟ್ಟಿ ಜಗಲಿ ಮೇಲೆ ಪೂಜೆ ಮಾಡಾಕತ್ತಿದ್. ನಾನು ಸುಮ್ನೆ ಪ್ರಸಂಗ ಹೇಳಾಕತ್ತೀನಿ ನಿಮ್ಗ. ಎಲ್ಲರಿಗೂ ಒಂದ ರೀತಿ ಇರಂಗಿಲ್ಲ. ಎಲ್ಲರಿಗೂ ಒಂದ ರೀತಿ ಇರಂಗ ಬೇರೆ ಬೇರೆ ರೀತಿ ಇರ್ತದೆ. ವೈದಿಟ್ಟು ಪೂಜೆ ಮಾಡಾಕತ್ತಿದ್ರು ಪಾಟೀಲ್ರು. ಮುಂದೆ ಆ ವರ್ಷ ಏನ್ ಮಾಡಿದ್ರು ಅಂತ ಕೇಳಿದ್ರ ನಡೆದ ಘಟನೆ ಇದು. ಅವ್ರು ಒಕ್ಕಲ್ತನ ಮಾಡ್ತಿದ್ರಲ್ಲ, ಊರ್ ಮುಂದ ಎಲ್ಲಾರು ತಿಪ್ಪೆ ಹಾಕಿರ್ತಾರ ನೋಡ್ರಿ, ಸಾಲ ಹಿಡಿದೆಲ್ಲ. ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಸಿದ್ಧಾರೂಢನ ಆಶೀರ್ವಾದ ಆಗೈತೆ ಅವನ ಮೇಲೆ, ಗುರುವಿನ ಮೇಲೆ. ನಮ್ಗೆ ಇರ್ಬೇಕು. ನಾವು ಹೇಳ್ತಾರಲ್ಲ ರಾಜ್ಕುಮಾರ್ ಹಾಡಂಗಿಲ್ಲ, ಒಂದ್ ಹಾಡು ಹಾಡ್ತಾನೆ. ಯಾವ್ದು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ಹಂಗ ಗುರುವಿನ ಮೇಲೆ ಎಲ್ಲಾ ಜವಾಬ್ದಾರಿ ಬಿಟ್ಟು ಬಿಟ್ರಿ ಅಂತ ಕೇಳಿದ್ರ ಅವ ಏನ್ ಮಾಡ್ತಾನ್ರಿ? ಚಂದಮ್ಮ ದೊಡ್ಡ ಮನೆ ಕಟ್ಟಿಸ್ಕೊಡ್ತಾನ. ಏನ ದೊಡ್ಡ ಮನೆ ನೀವು ಚಿಂತೆ ಮಾಡಬಾರ್ದ, ಅವನ ಮೇಲೆ ಹಾಕ್ಬೇಕು. ಏನ್ ಮಾಡ್ತಿ ಮಾಡ, ನನ್ನ ಕರ್ತವ್ಯ ನಾ ಮಾಡ್ತೀನಿ ಅಂದ್ಬಿಟ್ರಿ ಅಂತ ಕೇಳಿದ್ರೆ ಅವನ ಮೇಲೆ ಬಾರ್ ಇರ್ತದೆ. ಇಲ್ಲ ಈ ಸಲ ಒಂದ ಕಪ್ ಹಾಕಿನಿ, 100 ಟನ್ ಕಪ್ ಆಗತ್ತ, KPR ಕೊಡ್ತೀನಿ, ಸಂಕ್ಲಿಂಗ್ ಸರ್ ಒಯ್ತಾರ, 5 ಲಕ್ಷ ಸುಟ್ ಕೇಸ್ನ ಬರ್ತೈತಿ, ಮನಿ ಕಟ್ಟಿಸ್ತೀನಿ ಅಂದ್ರೆ ಬಿಳಿ ಏನಾತಿ ಕಪ್ ಎಲ್ಲ ಒಣಗಿ ಬಂದಿರ್ತೈತಿ. ಏನ್ ಮಾಡೋರು? ನಮ್ ಕೈಯಾಗ ಏನಿದೆ? ಅದಕ್ಕೆ ಅಕ್ಕ ಹೇಳಿದ್ಲು. ಅಕ್ಕ ಹೇಳ್ತಾಳೆ, ಕೋಲ ತುದಿಯ ಕೋಡಗನಂತೆ, ನೇಣ ತುದಿಯ ಬೊಂಬೆಯಂತೆ ಆಡುವೆನಯ್ಯ, ನೀನ್ ಆಡಿಸಿದಂತೆ ಇರುವೆನಯ್ಯ, ನೀನ್ ಇರಿಸಿದಂತೆ ಜಗದ ಯಂತ್ರವಾಕ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿಕ್ಕೆ ಏನ್ ಹಾಕಿದ್ಲು ಅಂತ ಕೇಳಿದ್ರೆ ಅವನ ಮೇಲೆ ಹಾಕಿದ್ಲು. ಕೊಟ್ರು, ಗುರುಗಳು ಕೊಟ್ರು, ಕೈ ಮುಚ್ಚಿ ಕೊಟ್ರು. ತಗೊಂಡ ಎಲ್ಲಿಟ್ಟುಕೊಂಡ ಅಂತ ಕೇಳಿದ್ರೆ ಗಂಟದಲ್ಲಿ ಇಟ್ಕೊಂಡ. ಗುರು ಕೃಪಾ ಆಯ್ತು, ದೊಡ್ಡವಾದ ಸಾಧನೆ ಮಾಡಾಕತ್ತಿದ. ಯಪ್ಪ ಗುರುಗಳು ಹೇಳಿದ್ರು ಒಂದ್ ದಿವಸ, ನಿಂದ ಇಲ್ಲಿ ಮಠದನ್ ಕೆಲಸ ಆಯ್ತು, ನೀನು ಹೋಗು ಅಂದ್ರು. ಹೊಂಟ, ಮಠ ಬಿಟ್ಟು ಹೊಂಟ. ಗುರುಗಳು ಹೋಗು ಮುಂದೆ ಹೇಳಿದ್ರು, ನೀನು ಮುಂದೆ ಬಹಳ ದೊಡ್ಡವಾಕ್ಯದೆ, ಬಹಳ ದೊಡ್ಡವಾಕ್ಯಪ್ಪ. ನೀ ಮಠ ಕಟ್ಟಬೇಕಾಗ್ಯದ. ಈ ಲೋಕದಾಗ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಠ ಕಟ್ಟಬೇಕಾಗ್ಯದ. ಎಂತಲ್ಲಿ ಕಟ್ಟಬೇಕು ನೀನು ಮಠನ? ಗುರುಗಳು ಹೇಳ್ತಾರೆ, ನೀನು ಅಲ್ಲಿ ಹೋಗಿ ಕುಂತಿರ್ತೀಯಲ್ಲ, ಮಠ ಕಟ್ಟಬೇಕಂತ ಸಂಕಲ್ಪ ಮಾಡ್ತೀಯಲ್ಲ. ಮಡವಾಳಪ್ಪ ಹೇಳ್ತಿದ್ನಂತ, ಏರು ಮೇರು ನೀರು ಇದ್ದಲ್ಲಿ ಮಠ ಇರ್ಬೇಕಂತ. ಹಂಗ ಇಲ್ಲಿ ಗುರುಗಳು ಹಂಗ ಹೇಳಿಲ್ಲ. ನೀನು ಗುದ್ಲಿ ತಗೊಂಡು ಹಿಂಗ್ ಹಡ್ಡಿದಿ ಅಂತ ಕೇಳಿದ್ರೆ ಅಲ್ಲಿ ಏನ್ ಬರ್ತೈತಿ ಅಂತ ಕೇಳಿದ್ರೆ ಆಕಳ ಸಗಣಿ ಬರ್ತೈತಿ, ಅಲ್ಲಿ ಕಟ್ಟಿ ಬಿಡು, ನೀನ್ ಬಹಳ ಲೋಕ ಪ್ರಸಿದ್ಧ ಆಗ್ತಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರ. ನೋಡ್ರಿ, ಭೂಮ್ಯಾಗ ಆಕಳ ಸಗಣಿ ಇರ್ತೈತಿಪ್ಪ, ಅದನ್ನ ಹಿಂಗ್ ಹಡ್ಬೇಕು, ಹಡ್ಡುತ್ತೆ ಅದು ಆಕಳ ಸಗಣಿ ಬರ್ತೈತಿ, ಆ ಜಗದಾಗ ನೀ ಮಠ ಕಟ್ಟು ಅಂತ ಹೇಳಿದ್ರು. ಎಲ್ಲಿ ಹುಡುಕೊಂತ ಹೋಗ್ಬೇಕ್ರಿ? ಭೂಮ್ಯಾಗ ಆಕಳ ಸಗಣಿ ಎಲ್ಲಿ ಸಿಗ್ಬೇಕು? ಹುಡುಕೊಂತ ಹೊಂಟ. ಗುರು ಕೃಪಾ ಆಗ್ಯದ. ಹಿಂದೆ ಗುರು ಅದಾನ, ಮುಂದೆ ಗುರಿ ಇದೆ, ಹೋಗೋಣ ಹೊಂಟ. ಗುರುವಿನ ಮೇಲೆ ಶ್ರದ್ಧೆ ಇಟ್ಟ. ಏನ್ ಮಾಡಿದ್ರು ನೀನೆ? ಕುಂತ್ರು ಶಂಕರಲಿಂಗ, ನಿಂತ್ರು ಶಂಕರಲಿಂಗ, ಏನ್ ಮಾಡಿದ್ರು ಶಂಕರಲಿಂಗ, ಏನ್ ಮಾಡಿದ್ರು ಶಂಕರಲಿಂಗ. ಅದಕ್ಕೆ ಒಬ್ಬರನ್ನ ಹಿಡ್ಕೋಬೇಕು. ಸೋಮವಾರ ಬಂದ್ಬಿಟ್ಲೆ ಬಸವಣ್ಣ, ಮಂಗಳವಾರ ಬಂದ್ಬಿಟ್ಲೆ ಈರ್ಭದ್ರ, ಬುಧವಾರ ಬಂದ್ಬಿಟ್ಲೆ ಯಾವ ದೇವ್ರ ಗೊತ್ತಿಲ್ಲಪ್ಪ ನನಗೆ. ಬುಧವಾರ ಯಾವ್ದು ಪೂಜೆ ಮಾಡ್ತಾರೆ ಹೇಳಿ? ಗುರುವಾರ ಬಂದ್ಬಿಟ್ಲೆ ರಾಘವೇಂದ್ರ, ಶುಕ್ರವಾರ ಬಂದ್ಬಿಟ್ಲೆ ಸುಕ್ಕರ ಗೌರಿ ಮಹಾಲಕ್ಷ್ಮಿ, ಶನಿವಾರ ಬಂದ್ಬಿಟ್ಲೆ ಅಲ್ಲಿ ಊರವರೆಗೆ ಹನುಮಪ್ಪ, ರವಿವಾರ ಸುಟ್ಟಿ ಯಾವ ದೇವ್ರು ಮಕ್ಕೊಂಡಿರ್ತಾರ. ರವಿವಾರ ಇಡ್ಲಿ ಹೊಡ್ಯಾಕ ಮನ್ಯಾಗ ಇಡ್ಲಿ ಮಾಡ ಅವತ್ತು ಅದಕ್ಕೆ ಇರ್ತೈತೆ ನಮ್ಗೆ. ಯಾಕೆ ಹೇಳ್ತೀವಿ ಕೇಳಿದ್ರೆ, ಇಷ್ಟಾಕೊಂಡ ಗಜಿಬಿಜಿ ದೈವಗಳನ್ನ ನಂಬಿ ಬಿಟ್ರೆ ಅವನು ಒಲೆಯಂಗಿಲ್ಲ, ಇವನು ಒಲೆಯಂಗಿಲ್ಲ. ಸೋಮವಾರ ಅಟ್ಟ ನಾನು ಬರ್ತೀನಿ ನಡಿ ನೀ ಆ ಕಡೆ ಅಂತ. ಅದಕ್ಕೆ ಒಂದ್ ಹಿಡಿಬೇಕು ನೋಡ್ರಿ ಗಟ್ಟಿಯಾಗ. ನಿಮ್ಗೆ ನಾ ಎಷ್ಟು ಸಲ ಪುರಾಣ ಹೇಳಿದ್ರಿ, ಇದು ಒಂದೇ ಹೇಳ್ತಿರ್ತೀನಿ. ಹೇಳಿದ್ನಲ್ಲಿ ನಿಮ್ಗೆ ಒಂದ್ ಹಿಡೀರಿ. ಒಟ್ಟ ಯಾವ್ದು ಹಿಡಿತೀರಿ? ಒಟ್ಟ ಒಂದ್ ಹಿಡಿದ್ ನೋಡಿ. ಏನ್ರಿ?
ಶರಣನ್ ಹಿಡಿದ್ ಬಿಡ್ರಿ. ಅವನ್ ಪಾದ ಹಿಡಿದ್ ಬಿಡ್ರಿ, ಅವ ನಿಮ್ಮನ್ನ ಕಲಬುರ್ಗಿ ಕರ್ಕೊಂಡು ಹೋಗ್ಬಿಡ್ತಾನೆ. ಏನ್ರಿ, ಎಲ್ಲಿ ನಿಮ್ ಸಂಸಾರದ ಎಲ್ಲಿ ಅಡೆತಡೆ ಆಗಂಗಿಲ್ಲ, ರೋಡ್ ಬ್ರೇಕ್ ಅನ್ನೋದೇ ಇಲ್ಲ, ನಿಮ್ಗೆ ಇರಂಗಿಲ್ಲ. ನಂಬೆ ಗಟ್ಟಿಯಾಗ ನಂಬಕ್ ನೋಡ್ರಿ. ಏನ್ ಉರಿ ಬರಲಿ ಸಿರಿ ಬರ್ಲಿ, ಶರಣ ಈಗ ಸಾಯಾಕತ್ತೀನಿ ಅದು ಗುಂಡ್ ಹಾಕಂದ್ರೆ ಶರಣ ಬಸಪ್ಪ ಅಂತ ಸಾಯ್ತೇನೆ, ಬಸವಣ್ಣ ಅಂತ ಹೇಳಿ ಸಾಯ್ತೀನಿ. ಎಲ್ಲಿ ಅಳಿಗಾಡ್ಬೇಡ್ರಿ, ಅಳಿಗಾಡ್ಬೇಡ್ರಿ. ಕೋಲ ಹೇಳ್ತಾರಲ್ಲ, ಈ ಮನಸ್ಸು ಬಹಳ ಚಂಚಲ ಇರ್ತದೆ, ಅಳಿಗಾಡ್ಬಾರ್ದು. ಮನವೆಂಬ ಮರ್ಕಟವು ತನುವೆಂಬ ವೃಕ್ಷ ಮನೆಯಲ್ಲಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನಹೆಂಬ ಪಾಶದಲ್ಲಿ ಕಟ್ಟಿ ಒಳಿಕೊಳ್ಳಯ್ಯ. ಅಖಂಡ ಈಶ್ವರ ಅಂತ ಹೇಳ್ತಾರ. ಮನಸ್ಸನ್ನ ನೀವು ರಾತ್ರಿ ಎಷ್ಟೊತ್ತಿಗೆ ಹಚ್ಚಿರಾಗಲಿ, ಆರಾಮ್ ತಪ್ಪಲಿ, ಜ್ವರ ಬರ್ಲಿ, ನಾಳೆ ಸಾಯ್ಲಿ, ಈಗ ಸದ್ಯ ಸಾಯ್ಲಿ, ನೀವೇನ್ ಅನ್ಬೇಕು? ನಾವು ಬಿಡುದು ಹೆಂಗ್ ಗೊತ್ತೇನೆ? ಯಪ್ಪ ಬಸವಣ್ಣ ಜ್ವರ ಬಂದಾಗ ಹೋದ್ವು ಅಂದ್ರೆ ನೀನು 2 ಕಾಯಿ ತಂತೀನಪ್ಪ ಯಪ್ಪ. ಕಾಯಿ ಕೂತಾನ ನಿಮ್ ಕಾಯಿ ಕುಂತ ಬೇಡ್ಕೊಂಡಿರ್ತಾರ. ಆ ಗುಡಿಯನ್ ಸಂಜೆನ್ ಲಕ್ಷ್ಮಿಗೆ ಹೋಗಿ ಬೇಡ್ಕೊಳ, ನನ್ ಮಗ ರ್ಯಾಂಪ್ ಬಂದ ಅಂದ್ರ ನಿನ್ಗೆ ಕಣ್ಬಟ್ಲ ಅನ್ಸ್ತೀನಿ, ಕಣ್ಣಿಂದ ಕುಂತ ಏನೋ ಬಿಡಂಗ್ಲಿಕ್ಕೆ. ನಿಮಗ ಕಣ್ಣು ಕೊಡಾಕಿ ಅಕ್ಕಿ ಇರೋ ಹೊತ್ನ್ಯಾಗ ನಿಮಗ್ ಕಣ್ಣು ತಗೊಂಡು ಏನ್ ಮಾಡ್ತಾಳ್ರಿ? ಅಕ್ಕಿ ಕಣ್ಣು ಅಕ್ಕಿ ಕೊಟ್ಟು ಏನ್ ಮಾಡೋರು ನೀವು? ಅದಕ್ಕ ಏನೂ ಮಾಡಕ್ ಹೋಗ್ಬೇಡ್ರಿ. ದೇವ್ರ ಕಣ್ಣಿಲ್ಲ ಕುಂತಾನ, ಕಣ್ಣಿಲ್ಲ ಕುಂತ್ರ ಮಳಿ ಬರಂಗಿಲ್ಲ, ಗಾಳಿ ಬೀಸಂಗಿಲ್ಲ, ಏನೋ ಆಗಂಗಿಲ್ಲ, ತಿಳ್ಕೊರಿ. ಅವೇನ ಹಂಗ ಕುಡ್ಡಿಲ್ಲ ಅವೇನ. ಅದಕ್ಕ ಅವನಿಗೆ ಕಣ್ಣು ಕೊಡವ್ರಿ, ನಾವ್ಯಾರ? ಅವನ ನೆನ ಅಂತ ಕಣ್ಣನ್ನ ನನ್ ಕೊಡಪ್ಪ, ಜ್ಞಾನದ ಕಣ್ಣು ಕೊಡಪ್ಪ ಅಂತ ಹೇಳಿ ಏನೋ ಬರ್ಲಿ ಜೀವನದಾಗ ಏನ್ ಅನ್ಬೇಕು? ಒಬ್ಬನ್ ನಂಬ್ರಿ, ಒಟ್ಟು ಯಾರು ನಂಬ್ತಿರ್ ಗೊತ್ತಿಲ್ಲ. ಕಡೆಕಿ ಕಂಬ ನಂಬ್ರಿ. ಪ್ರಹ್ಲಾದ ನಂಬಿದ ಕಂಬದಾಗ ಬಂದ್ಬಿಟ್ಟ. ಇನ್ನ ಹರಿ ಎಲ್ಲೇ ಇಲ್ಲೇ ನನ್ನ ಹರಿ ಅಂತ ಅಂದ. ಹೊಡಿ ಹಂಗಾರ ನೋಡದಂತ ಹೊಡೆದ ಕಂಬದಾಗ ಇಲ್ಲೇ ಅದೀನಿ ಅಂತ ಬಂದ್ಬಿಟ್ಟ. ಅದಕ್ಕೆ ನಂಬಿಕೆ ಬಹಳ ಮುಖ್ಯ ನೋಡ್ರಿ, ನಂಬಿಕೆ ಬಹಳ ಮುಖ್ಯ. ಏನೂ ಅಲ್ರಿ, ಲಿಂಗ ಕಟ್ಕೋರಿ, ಪೂಜಾ ಮಾಡಿ, ಉಪವಾಸ ಮಾಡ್ಬೇಡ್ರಿ. ನೀವು ಬಹಳ ಮಂದಿ ಹೆಣ್ಮಕ್ಳು ಉಪವಾಸ ಮಾಡ್ತೀರಿ. ಉಪವಾಸ ಮಾಡಿ 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 ಶಿವರಾತ್ರಿ ದಿವಸ ಉಪವಾಸ ಇರ್ತಾರೆ. 1/2 ಕಿಲೋ ಅವಲಕ್ಕಿ, 1/2 kg ಮೊಸರು ಹೊಡೆದು ಯಾವ ಉಪವಾಸ ಇಲ್ಲ. ನಮ್ ಶರಣರಿ ಎಲ್ಲ ಒಪ್ಪೋದಿಲ್ಲ. ನೀ ಆ ಉಪವಾಸ ಮಾಡ್ಬೇಡ, ನೀನ ಉಪಯೋಗ ಇಲ್ಲ. ಅದ ದಿನಾ ಹೊಡಿ. ಅವತ್ತು ಶಿವರಾತ್ರಿ ದಿವಸ 1 kg ಅವಲಕ್ಕಿ ಹೊಡೆದು ಹಿಂಗಾಯಿ ನಡ್ಕೊಂಡ್ ಹೋಗ್ಬೇಕು. ನನ್ ಕೇಳದೈತಾರೆ ಏನ್ರಿ ಅಳವಳಿ ಬಿಡಿಸ್ರಿ. ನಮ್ ಮನಸ್ಸ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದ್ರಿ? ಎಷ್ಟು ಶಿವರಾತ್ರಿ ಮಾಡಿ ಏನದ ಮಾಡೋರು ನೀವು? ಸಮಾಧಾನ ಎಲ್ಲಿದೆ ನಿಮ್ಗ? ಸಮಾಧಾನ ಆಗ್ಬೇಕಂತ ಕೇಳಿದ್ರೆ ಒಂದು ನಂಬಕ್ ನೋಡ್ರಿ, ಒಂದು ನಂಬಕ್. ಏನ್ರಿ ತಾಳಿ ಕೊಟ್ಟಿ ಅಕ್ಕಾರ? ಒಂದು ನಂಬಕ್. ಒಂದು ನಂಬಿದ್ರಿ ಸುಖ, ಶಾಂತಿ, ನೆಮ್ಮದಿ ಎಲ್ಲಾ ನಿಮ್ಮ ಸಂಸಾರ ಏನಾಗ್ತದೆ ಅಂತ ಕೇಳಿದ್ರೆ ಆನಂದವಾಗಿ. ಅದನ್ನ ನಿಮಗೆ ಏನಾರ ಬರ್ಲಿ ಅದನ್ನ ನೆನ್ಸ್, ಅದನ್ನ ನೀವು ನಂಬಿರ್ತಿರ್ಲ. ನಾ ಅದು ಇದು ಹೇಳಲ್ಲ, ಆ ದೇವ್ರು ಈ ದೇವ್ರು ಯಾರ ಬಗ್ಗೆಯೂ ಏನೂ ಹೇಳಂಗಿಲ್ಲ, ಕಾಮೆಂಟ್ ಮಾಡಲ್ಲ. ನಿಮಗ ನಂಬಿಕೆ ಇರ್ಬೇಕು, ನಿಮ್ ಹೃದಯದಾಗ ಕುಂತಿರ್ಬೇಕು. ಆ ದೇವ್ರನ್ನ ನಂಬಿಡ್ರಿ. ಅದನ್ನ ನಂಬಿದ್ರೆ ನಿಮ್ಗೆ ಸುಖ ಆಗ್ತದೆ. ಹಂಗ ಹೊಂಟ ಇವ ನಂಬಿ ಹೊಂಟ. ಒಂದು ದಿನ ಎಲ್ಲಿ ಕುಂತಿದ್ದ ಅಂತ ಕೇಳಿದ್ರೆ ಹಿಂಗ ಒಂದು ಹೊಲ. ಯೋಗಿಗಳಿಗೆ ತನ್ನ ಮನಿ ತಂದನ್ನೋದು ಏನೂ ಇರಂಗಿಲ್ಲ, ಎಲ್ಲ ಯಾರ್ದಿರ್ತತಿ? ನಿಮ್ದ ಇರ್ತದೆ. ಏನ್ ಮಾಡಿದ್ರು ನಿಮ್ದಪ್ಪ, ಹೌದಲ್ಲ? ಏನು ಇರಂಗಿಲ್ಲ, ತ್ಯಾಗ ಮಾಡಿ ಬಂದ್ಬಿಟ್ಟಿರ್ತಾನೆ. ಅದಕ್ಕ ಹೋಗಿ ಕುಂತ ಕುಟ್ಲೆ ಅವನಿಗೆ ಅಲ್ಲೇ ಕುಂದ್ರಂಗಾಯ್ತು. 1 ದಿವ್ಸ ಕುಂತ, 2 ದಿವ್ಸ ಕುಂತ, ಅಲ್ಲೇ ಊರು ಪಕ್ಕದಾಗ ಹೋಗಿ ಭಿಕ್ಷಾ ಬೇಡ್ಕೊಂಡು ಬರವ. ಭಿಕ್ಷಾ ಬೇಡ್ಕೊಂಡ್ ಬಂದು ಊಟ ಮಾಡವ. 5 ಮನಿ ಭಿಕ್ಷಾ ಬೇಡ್ಕೊಂಡ್ ಬರವ, ಊಟ ಮಾಡವ. ದೇವ್ರನ್ನ ನೆನೆಸ್ಕೊಂತ, ಗುರುವನ್ನ ನೆನೆಸ್ಕೊಂತ. ಅಮ್ಮ ಒಂದು ಕುರ್ಚೆ ಮೇಲೆ ಕುಂತ್ಬಿಡಿ. ಯಾಕೆ ಗೊತ್ತಾಗ್ತದೆ? ಇದೊಂದು ಕುರ್ಚೆ ಕೊಡ್ರಿ ಅವ್ರಿಗೆ, ಇರ್ಲಿ ಕೊಡು. ಇಲ್ಲ ಹಂಗೇನು ಕುತ್ಕೋರಿ, ಅವ್ರ ಕುರ್ಚೆ ಮೇಲೆ ಕೂತ್ರಿ ಏನಾಗಲ್ಲ. ಇಲ್ರಿ ಒಂದ್ ಕುರ್ಚೆ ಕೊಡ್ರಿ, ಕುತ್ಕೋರಿ. ಅದ್ರ ಮ್ಯಾಗ ಫ್ರೀ ಆಗಿ ಕುತ್ಕೊಂಡು ಕೇಳ್ರಿ. ಫ್ರೀ ಇರ್ಬೇಕು, ಮನಸ್ಸು ನಿರಾಳ ಇರ್ಬೇಕು. ಕಾಲ್ ನೋವಾದ ಬಿಡ್ಲೆ ನಾನು ಪೂಜೆ ಕುಂತಿರ್ತೀನಿ, 1 ತಾಸು ಕುಂತ್ ಬಿಡ್ತೀನಿ. ಹಿಂಗ ಪೂಜೆ ಕುಂತ್ಬಿಟ್ಟು ಹಿಂಗ್ ನೋವು ಬಂತಂದ್ರೆ ನಾನು ಏನೋ ತಲೆ ಕೆಡಿಸ್ಕೊಳಲ್ಲ. ಕಾಲ್ತು ಲಿಂಗಪ್ಪನ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಅವಾಗ ಕಾಲ್ ಯಾವಾಗ ನೋವು ಬಂತ ಅದು ಲಿಂಗಪ್ಪನ ಹಿಡ್ಕೊಂಡು ಕಾಲ್ ಚುಟ್ಟು ಅನ್ನೋದು, ಆ ಕಡೆ ಹೋಗೋದು, ಅದನ್ಯಾಕ್ ಮಾಡ್ಬೇಕು? ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದ್ರ ಬಗ್ಗೆ ನಮ್ಮ ಮನಸ್ಸು ಇಲ್ಲಲ್ಲ, ಬಿಟ್ಬಿಡೋದು. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನಮ್ ಶರಣರಿಗೆ ಹೇಳಿದ ಧರ್ಮ ಇದು. ಅದಕ್ಕೆ ಯಾಕೆ ಕಾಡಿಸ್ತೀರಿ? ಅಷ್ಟಕೊಂಡ ಕಾಡ್ಸಕ್ ಹೋಗ್ಬೇಡ್ರಿ. ಕುರ್ಚೆ ಇರ್ತಾವ, ಅದೇನ್ ಕುಂದರ್ಬೇಡ ಅಂತ ಅನ್ನಂಗಿಲ್ಲ, ಕುಂದ್ಕೊಂಡ್ಬಿಟ್ಟು ಹಾಕೊಂಡು ಏನ್ ಆಗ್ಬೇಕಾಗೈತಿ? ಯಾರು ಏನ್ ಅನ್ನಕ್ಕಾಗಿಲ್ಲ.
ನೋಡಿ ಏನ್ ಹೇಳಾಕತ್ತಿದ್ದೆ, ಆ ಜಾಗದಾಗ ಕುಂತಿದ್ದ ಕುಂತ ಗುಟ್ಲೆ ಒಂದ್ ಕಟ್ಗಿ ತಗೊಂಡು ಹಿಂಗ್ ಕೆಬ್ರಿದ ನೋಡ್ರಿ. ಕೆಬ್ರದಲ್ಲಿ ಏನ್ ಸಿಕ್ತಂತ ಕೇಳಿದ್ರೆ ಸಗಣಿ ಬಂತಂತ. ಮ್ಯಾಲ ಮಣ್ಣು ಐತಿ, ಒಳಗ್ ಸಗಣಿ ಐತಿ. ಓ ಶಂಕರಲಿಂಗ ಅಂದ, ಓ ಶಂಕರಲಿಂಗ ನಿನ್ ಕೃಪೆ ಆಯ್ತು ಅಂತ ಕೇಳಿದ. ಕೃಪೆ ಆಗಿ ಇಲ್ಲಿ ಮಠ ಕಟ್ಟಬೇಕಂದ ಡಬಗಳಿ ಕಂಟಿತ್ತಲ್ಲೆಲ್ಲ ಯಾರ್ದಿದು ಅಂತ ಹೇಳಿ ಪತ್ತೆ ಹಚ್ಚಿದ. ಇವ ಮಹಾತ್ಮ ಯಾಕಂತ ಕೇಳಿದ್ರೆ ಗುರು ಕೃಪೆ ಪಡೆದಲ್ಲಿ ಕುಂತಿದ್ನಲ್ಲ, ಇವ ಏನ್ ಅನ್ನಕತ್ತಿದ್ದು ಕರೆವಾಗಕತ್ತು. ಭಕ್ತರ ತೊಂದರೆಗಳೆಲ್ಲ ಹೋಗಕತ್ತಿದ್ವು. ಆ ಊರವ್ರು ಬಂದ್ರು, ಈ ಊರವ್ರು ಬಂದ್ರು. ಇಲ್ಲೊಬ್ರ ಯಾರ ಸಾಧು ಕುಂತಾರ, ಬಹಳ ಚಲೋ ಅದಾರ, ಹೋಗೋಣ ಅಂತ ಹೇಳಿ ಎಲ್ಲಾರು ಹೋಗಾಕತ್ತಿದ್ರು. ಮುಂದೆ ಒಂದು ಗುಂಪ ಹಾಕಿದ್ರು. ಯಾರ ಬಗ್ಗೆ ಹೇಳಾಕತ್ತೀನ್ರಿ ನಾನು, ಯಾರ ಬಗ್ಗೆ ಹೇಳಾಕತ್ತೀನಿ? ಇನ್ನೂ ಹತ್ತಿಲ್ಲ ನಿಮಗ, ಇನ್ನೂ ಹತ್ಲೆ ಅಂತೇಳಿ ಅವ್ರ ಹೆಸರು ಹೇಳಾಕತ್ತಿಲ್ಲ ನಾನು. ನಾ ಯಾರ ಬಗ್ಗೆ ಹೇಳಾಕತ್ತೀನಿ ನೀವ ವಿಚಾರ ಮಾಡಿ. ಕುಂತ್ರು ಜನ ಎಲ್ಲ ಬರಾಕತ್ತಿದ್ರು. ಈ ಯೋಗಿಯನ್ನ ಕಂಡು ಮಠ ಕಟ್ಟಾಕತ್ತಿದ್ರು. ಯಪ್ಪ ನೀನು ಇದ್ರಾಗಿರ್ಬೇಡ, ಗುಂಪಾದಾಗಿರ್ಬೇಡ, ನಿನಗೊಂದು ಮಠ ಕಟ್ತೀವಿ ಅಂತಂದ್ರು. ಭಕ್ತರೆಲ್ಲ ಕೂಡಿ ಮಠ ಕಟ್ಟಿ ಕೊಟ್ರು. ಆ ಮಠದಾಗ ಯೋಗಿ ಇರಾಕತ್ತಿದ. ಮುಂದೆ ಶ್ರೀಶೈಲಕ್ಕೆ ಹೋದ. ಮಲ್ಲಯ್ಯನ ದರ್ಶನವನ್ನು ತೆಗೆದುಕೊಂಡು ಬಂದ. ಮಲ್ಲಯ್ಯ ನೀ ಎಲ್ಲೇ ಮಠ ಕಟ್ಟು ಅಂತ ಹೇಳಿದ. ಇಲ್ಲಿ ಗುರು ಕೃಪಾ ಮಾಡಿ ಕಳಿಸಿದ್ದ. ಗುರು ಸ್ವರೂಪಿಯಾಗಿರ್ತಕ್ಕಂಥ ಶಿವ ಮಲ್ಲಯ್ಯ ಅಂತ ಹೇಳ್ತಾನೆ. ಅವನಿಗೆ ಒಲಿದೆ ಹೇಳ್ತಾನ ಮಲ್ಲಯ್ಯ, ಅಪ್ಪ ನೀ ಎಲ್ಲೇ ಮಠ ಕಟ್ಟು, ಆ ಮಠಕ್ಕೆ ಏನಂತ ಹೇಳಿ ಹೆಸರಿಡು ಅಂತ ಕೇಳಿದ್ರೆ ಕಮರಿ ಮಠ ಅಂತ ಹೇಳಿ ಹೆಸರಿಡು ಅಂತಂದ. ಯಾರ್ರಿ ನೀವು ಕೊಡಕತ್ತೀನಿ ನಾನು ನಿಮ್ಗೆ. ಹೋಗಿರಿ ನೀವೆಲ್ಲ ನಮಸ್ಕಾರ ಮಾಡ್ರಿ, ಕಾಯಿ ಬಿಡಿಸ್ಕೊಂಡು ಹೊಳಿ ಬಂದ್ಬಿಟ್ಟಿರ್ತೀರಿ ನೀವು. ಕಮರಿ ಮಠ ಅಂತೇಳಿ ಹೆಸರಿಡು ಅಂದ. ಅವನೇ ಗುರುವಿನ ಹೆಸರಿನಾಗ ಅತ್ಯಂತ ಲೀಲೆ ಮಾಡಾಕತ್ತಿದ ಅಂತ ಕೇಳಿದ್ರೆ ಆ ಒಂದ್ ಊರ ಅವ ಹುಟ್ಟಿದ ಊರವ್ರು ಬಂದ್ರು. ಒಂದು ದಿವಸ ಇವನ್ ತೇರ್ ನಿಂತಿತ್ತು, 6 ಅಡಿ ದೊಡ್ಡ ತೇರ ಮಾಡಿದ್ದ. ಇವತ್ತಿಗೂ ಆ ತೇರ್ ಐತಿ, ಇಲ್ಲೇ ನಿಮ್ ಊರ್ ಪಕ್ಕದಾಗ ಐತಿ. ಇನ್ನೂ ಗೊತ್ತಾಗುತ್ತ ಅಲ್ಲ? ಯಾವ್ದು ಕಕ್ಕಳ ಮೇಲೆ ಲಚ್ಚಾಣದ ಸಿದ್ಧಲಿಂಗನ ಬಗ್ಗೆ ಹೇಳಾಕತ್ತೀನಿ ನಿಮಗೆ. ಯಾಕಂತ ಕೇಳಿದ್ರೆ ಸ್ವಲ್ಪ ಥ್ರಿಲ್ ಇರ್ಲಿ ಅಂತ ಹೇಳಿ ಹಿಂಗೆ ಇದನ್ನ ಮಾಡಾಕತ್ತೇನೆ ನೋಡಿ. ಆ ಸಿದ್ಧಲಿಂಗನ ಭಕ್ತರು ಕಕ್ಕಳ ಮೇಲಿಂದ ಬರ್ತಾರೆ. ಕಕ್ಕಳ ಮೇಲಿಂದ ಬಂದಾಗ ಸಿದ್ಧಲಿಂಗನಿಗೆ ಭಕ್ತ ಕೇಳ್ತಾರೆ, ಯಪ್ಪ ಈ ತೇರ್ ಬಹಳ ಚಲೋ ಮಾಡಿದಿ, ಇದನ್ನ ನಮಗ್ ಕೊಡು ಅಂತಾನೆ. ಇದನ್ನ ನಮಗ್ ತೇರ್ ಕೊಡು ಅಂತಾರೆ. ನೋಡಪ್ಪ ನನ್ ಕೈಯಾಗ ಏನಿಲ್ಲ, ದೇವ್ರಿಗೆ ತೇರ್ ಮಾಡಂತ ಹೇಳ್ಯಾನ, ನನ್ನ ಗುರು ಮಾಡ್ಯಾನ, ಶಂಕರಲಿಂಗನ ಆಜ್ಞೆ ಆಗ್ಯದ, ತೇರ್ ಮಾಡಿನಪ್ಪ, ಮಠ ಕಟ್ಟಿರಿ ನೀವೆಲ್ಲಾರು, ತೇರ್ ಎಳಿಬೇಕಂತ ಹೇಳಿ ತೇರು ಮಾಡಿದೀನಿ. ಆ ಗುರು ಒಪ್ಪಿಗೆ ಕೊಟ್ರ ನೀವು ತೇರು ತಗೊಂಡು ಹೋಗ್ಬೋದು ಅಂತಂದ. ಗುರುಗಳು 1913 ಲಿಂಗಾಯ್ಕರಾದ್ರು, ಶಂಕರಲಿಂಗ ಶಿವಯೋಗಿಗಳು. ಇವನಿಗೆ ಹೇಳಿದ್ರು, ಬೆಟ್ಟಗಾಕ್ ಹೋದಾಗ ಹೇಳಿದ್ರು, ಗುರುಗಳು ಏನ್ ಹೇಳಿದ್ರು, ಸಿದ್ಧಲಿಂಗ ನೀ ಮಠ ಕಟ್ತೀಯಲ್ಲ, ತೇರು ಮಾಡ್ತೀಯಲ್ಲ, ನಾನು ನಿನ್ನ ಮಠದಾಗ ಬರ್ತೀನಿ, ಯಾವುದೇ ರೂಪದಿಂದ ಬಂದಾಗ ನನ್ನನ್ನು ಗುರುತಿಸ್ತೀನೋ ಅಂತ ಕೇಳಿರ್ತಾರೆ. ಯಪ್ಪ ನೀ ಕೃಪಾ ಮಾಡು, ನಿನ್ನ ಆಶೀರ್ವಾದ ನಾ ಗುರುತಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರ್ತಾರೆ. ಅವ್ರ ಮನೆಯೊಳಗ ಶಿವನಿಗೆ ಗೌಡ್ರು ಒಂದು ಆಕಳ ಕೊಟ್ಟಿರ್ತಾರ. ಮಠಕ್ಕೆ ದೊಡ್ಡದೊಂದು ಕಿಲಾರಿ ಆಕಳ ಕೊಟ್ಟಿರ್ತಾರೆ. ಅದು ಗರ್ಭ ಆಗಿರ್ತದ. ಹಂದಿಗಿನೂರಿನ ಚಿರಾಲಿಂಗರು ಅದನ್ನ ಸೇವೆಯನ್ನು ಮಾಡ್ತಿರ್ತಾರೆ. ತುಂಬಾ ಗರ್ಭ ಆಗಿರ್ತದ ಅದು. ಮುಂದೆ ಒಂದು ದಿನ ಇಳಿತದೆ. ಇಳಿದ ಗುಟ್ಲೆ ಹೋರಿಕರ ಹಾಕಿರ್ತದೆ. ಎಷ್ಟು ಸುಂದರ ಇರ್ತದೆ ಅಂತ ಕೇಳಿದ್ರೆ ಹೋರಿಕರ ಬಹುಶಃ ಭಾಗದಾಗ ಅದ್ರ ಹಂಗೆ ಯಾವುದೂ ಇರಂಗಿಲ್ಲ, ಅಂತ ಸುಂದರ ಹೋರಿಕರ ಮಕ್ಕೊಂಡಿರ್ತದೆ. ಮಕ್ಕೊಂಡಾಗ ಇವ್ರು ಕೇಳಾಕ್ ಬಂದಿರ್ತಾರ. 3 ದಿನ ಅದು ಒಟ್ಟ ಮಲಕ್ ಹಾಕಂಗಿಲ್ಲ, ತಾಯಿ ಕೆಚ್ಚೆಯನ್ನು ಒಟ್ಟ ಮುಟ್ಟೋದಿಲ್ಲ, ಅದು ಹಾಗೆ ಮಕ್ಕೊಂಡಿರ್ತದೆ. ಸೇವಾ ಮಾಡುವಂತ ಚಿರಾಲಿಂಗರು ಹೋಗಿ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರ, ಯಪ್ಪ ಆಕಳದ ಹೋರಿಕರ ಅಂದ್ರೆ ಬಹಳ ಚಲೋ ಇದೆ, ಮಲಿ ಹಾಲನ್ನು ಕುಡಿಯುವಲ್ದು, ಕಣ್ಣು ತೆಗಿವಲ್ದು ಅಂದಾಗ ಸಿದ್ಧಲಿಂಗೇಶ್ವರ ಬರ್ತಾರ ಹೊರಗೆ. ಸಿದ್ಧಲಿಂಗ ಮಹಾರಾಜರು ಬಂದ ಆ ಹೋರಿ ನೋಡ್ತಾರ. ಯಪ್ಪ ಶಂಕರಲಿಂಗ ನನ್ನ ಗುರುವೇ ನೀನ್ ಆಗಿದ್ರಿ ಏನ್ ಮಾಡಂತ ಕೇಳಿದ್ರೆ ಕಣ್ಣು ತೆಗಿ ಅಂತಾರ. ಕರೆಯುವಾಗಿ ಕಣ್ಣು ತೆಗೆದು ಬಿಡ್ತಾರೆ. ಹೋರಿ ಕಣ್ಣು ತೆಗೆದು ಬಿಡ್ತಾರೆ. ಕಣ್ಣು ತೆಗೆದಾಗ ಇವರು ತೇರ್ ಕೇಳಕ್ ಬಂದಾಗ ಯಾರ ಭಕ್ತರು ಏನ ಕೇಳಾಕ್ ಬರ್ಲಿ, ಅವ್ರು ಏನಂತಿದ್ರ ಅಂತ ಕೇಳಿದ್ರು ಮಠದಾಗ,
ಯಪ್ಪ ಇಂಥದ್ದು ಬೇಕಂದ್ಬಿಟ್ಲೆ ಅಂತಿದ್ರಂತ ಅವ್ರು. ಸಿದ್ಲಿಂಗ ಮಹಾರಾಜರು ಏನಂತಿದ್ರು ಅಂದ್ರೆ, ನಮ್ಮ ಅಪ್ಪ ಕೂತಾನಲ್ಲೇ ಅವ್ನ್ ಹೋಗಿ ಕೇಳಿ, ಯಪ್ಪ ಇಂಥ ಕೆಲಸ ಮಾಡ್ಬೇಕಂತ ಮಾಡಿ. ಹೆಂಗ್ರಿ? ನಮ್ಮ ಅಪ್ಪ ಅದಾನ ಕೇಳಿ, ಯಪ್ಪ ಹಿಂಗ್ ಮಾಡ್ಬೇಕಂತ ಮಾಡಿ. ಇಲ್ಲಿ ನಮ್ಮ ಅಪ್ಪ ಅದಾನ, ಯಪ್ಪ ಸಿದ್ಲಿಂಗ ಮಹಾರಾಜ್ ಹೇಳ್ಯಾರ ಅಂತೇಳಿ ಆ ಹೋರಿ ಮುಂದ್ ಭಕ್ತರು ಕೈ ಮುಗಿದ್ಬಿಟ್ರೆ ಅದು ಹಿಂಗ್ ಹಿಂಗ್ ಗೋಣ ಆಗ್ತಿತ್ತು. ಇಷ್ಟೊಂದು ಸಂಬಂಧ ಗೋಣ ಆಗ್ತಿತ್ತಂತೆ. ತೇರ್ ಕೇಳಕ್ ಬಂದಾಗ ಕೇಳ್ತಾರ, ಸಿದ್ಲಿಂಗ ಮಹಾರಾಜ್ ಬಂದು ಕೇಳ್ತಾರ ಆ ಹೋರಿಗೆ, ಯಪ್ಪ ಮತ್ ಕಕ್ಕಳ ಮೇಲೆ ತೇರು ಕೊಡು ಅನ್ನಕತ್ತಾರ, ಮತ್ ಕೊಡ್ಲೆ ಬ್ಯಾಡ ಅಂದಾಗ ಕೊಡಪ್ಪ ಅಂತಂತ ಹೋರಿ. ಶಂಕರಲಿಂಗ ಅಂತ ಹೆಸರಿಟ್ಟಿದ್ರ ಆ ಹೋರಿಗೆ, ಶಂಕರಲಿಂಗ ಗೂಳಿ. ಅದು ಹೋದಾಗ ಆ ಹೆಸರಿಟ್ಟಿರ್ತಾರೆ. ಅಪ್ಪ ಕೊಟ್ ನೋಡ್ರಿಪ್ಪ, ತೇರ್ ತಗೊಂಡವ್ರಿ ಬಂದ್ರ 13 ದಿನಕ್ಕೆ ಬರ್ತತಿ, ಇಲ್ಲಂದ್ರ 12 ವರ್ಷ 13 ದಿನಕ್ಕ ನಿಮ್ ಕಕ್ಕಳ ಮೇಲೆ ತೇರ್ ಮುಡ್ತತಿ ನೋಡ್ರಿಪ್ಪ ಅಂತ ಹೇಳ್ತಾರೆ. ಹೌದಲ್ಲ? ಇತಿಹಾಸ ಹೆಂಗಿದೆ ನೋಡ್ರಿ. ಬರ್ತತಿ ಅಂತ ಹೇಳಿದಾಗ ನೋಡ್ರಿ, ಯಾರು ಹಗ್ಗ ಕಟ್ಟಿಲ್ಲ, ಆ ತೇರ್ ಎಳ್ದಿಲ್ಲ, ತೇರ್ ಹೋಗಾಕ ರೋಡ್ ಮಾಡಿಲ್ಲ, ಏನು ಮಾಡಿಲ್ಲ. ದೊಡ್ಡ ತೇರ್ ಅದು. ನೀವು ಕಕ್ಕಳ ಮೇಲೆ ತೇರ್ ನೋಡ್ರಿ ಬೇಕಾದ್ರೆ ಹೋಗಿ, ಅಂತ ಅನಾಹುತ ತೇರ್ ಐತಂತ ಕೇಳಿದ್ರ ಶಂಕರಲಿಂಗ ಗೂಳಿ ಎಲ್ಲೆಲ್ಲ ಹೋಗ್ತಿತ್ತಲ್ಲ ಅದ್ರ ಹಿಂದಿಂದ ಯಾರು ಜಾಗ್ಲಾರ್ದ ಹಗ್ಗ ಕಟ್ಲಾರ್ದ ಹೋಗ್ತಿತ್ತು ಅಂತ ಕೇಳಿದ್ರೆ ಶಕ್ತಿ ಇರಬೇಕು, ಶಕ್ತಿ ಇರಬೇಕು. ಮುಂದೆ ಇಂಥ ಸಿದ್ಧಲಿಂಗ. ಈಗ ನನ್ನ ವಿಷಯಕ್ಕೆ ಬರ್ತೇನೆ. ಸಿದ್ಧಲಿಂಗನಿಗೆ ಕೊಟ್ಟಿದ್ರಲ್ಲ ಗುರುಗಳು, ಒಂದು ನಿನ್ನ ಹತ್ರ ಇಟ್ಕೋ, ಇದನ್ನ ಯಾರಿಗೆ ತೋರಿಸ್ಬೇಡ, ನಿನಗೊಂದ್ ಸಂದರ್ಭ ಬರ್ತತಿ ಅದನ್ನ ಅವಾಗ ತೋರ್ಸಕಂತಿ ಅಂತ ಹೇಳಿದ್ರು. ಮುಂದೆ ಮಠ ಕಟ್ಟಿದ್ರು. ಎಲ್ಲ ನಾಡಿನಲ್ಲೆಲ್ಲ ಇವ್ರ ಹೆಸರು ಬೆಳೀತು. ಆ ಪೀಠಕ್ಕೆ ಯಾರು ಬಂದ್ರು ಅಂತ ಕೇಳಿದ್ರೆ, ಮಸೂತಿಯ ಪರುತಯ್ಯ ಗೌರವಮ್ಮನವರ ಮಗನಾಗಿರ್ತಕ್ಕಂಥ ಬಂತನಾಳದ ಸಂಗನ ಬಸವ ಶಿವಯೋಗಿಗಳು ಬರ್ತಾರೆ. ಇವತ್ತೇನು BLD ಕಟ್ಟಾರಲ್ಲ, ಅವರು ಆ ಪೀಠಕ್ಕೆ ಬಂದು ಕುಂದಿರ್ತಾರೆ. ಇನ್ನೂ 16 ವಯಸ್ಸು. ಸಿದ್ಲಿಂಗ ಮಹಾರಾಜರಿಗೆ 70 ಮೇಲೆ ವಯಸ್ಸು. ಅವ್ರು ಬಂದ್ರಂದ್ರೆ ಉದ್ದಕ ಬೀಳ್ತಿದ್ರಂತ. ಭಕ್ತರೆಲ್ಲ ಕೇಳ್ತಾರೆ, ನೀವಿಂತ ತಪಸ್ವಿಗಳು ಅವ್ರಿಗೆ ಬೀಳ್ತಿರಲ್ಲ ಅಂದಾಗ ಸಿದ್ಲಿಂಗ ಮಹಾರಾಜ್ ಅಂತಿದ್ರು, ಅವ್ರ ವಯಸ್ಸು ಸಣ್ಣದಿರ್ಬೋದು, ಅವ್ರ ಕುಂತು ಪೀಠ ಇದೆ ಬಹಳ ದೊಡ್ಡದಿದೆ ಅದಕ್ಕೆ ಬೀಳ್ತೀನಿ ನಾನು ಅಂತಿದ್ರಂತ. ಹಂಗ ಆ ಆಲ್ಮಟ್ಟಿಯೊಳಗ ಪ್ರವಚನ ಮಾಡ್ತಿರ್ತಾರೆ. ಬಹಳ ಶಾರ್ಟ್ ಹೇಳ್ಬಿಡ್ತೇನೆ. ಪ್ರವಚನ ಮಾಡ್ತಿರ್ತಾರೆ. ಪ್ರವಚನ ಮಾಡೋ ಮುಂದ ಇತ್ತ ಕಡೆ ಸಿದ್ಲಿಂಗ ಮಹಾರಾಜರದು ಪ್ರಾಣ ಹೋಗಿರ್ತಾರೆ. ಲಿಂಗೈಕ್ಯರಾಗ್ತಿರ್ತಾರೆ. ಲಿಂಗೈಕ್ಯರಾಗೋ ಮುಂದ ಯಪ್ಪ ಈ ಮಠಕ್ ಮುಂದೆ ಉತ್ತರಾಧಿಕಾರಿ ಯಾರು ಅಂತ ಕೇಳ್ತಾರ. ಭಕ್ತರು ಕೇಳ್ಬೇಕಲ್ಲ, ಮತ್ತೆ ಕೇಳಿದಾಗ ಇದಕ್ ಉತ್ತರಾಧಿಕಾರಿ ಯಾರು ಅಂತ ಕೇಳಿದ್ರೆ, ಗುರು ಏನದನಲ್ಲ ಅದು ನನಗೆ ಗುರು ಆಶೀರ್ವಾದ ಮಾಡ್ಯಾನ, ಅವನ ಕೃಪೆಯಿಂದ ಮಠ ಎಲ್ಲ ಆಗಿದೆ. ನಮ್ದೇನಿದೆ? ಏನು ಇಲ್ಲ. ಗುರು ಕೃಪೆಯಿಂದ ಈ ಮಠ ಇದೆಲ್ಲ ಭಕ್ತರದು. ಅವ ಗುರು ಯಾರಿಗೆ ಹೇಳ್ತಾನ, ಅವ್ರಿಗೆ ಈ ಮಠನ ಕೊಟ್ರಾಯ್ತು ಅಂತ ಹೇಳಿ ವಿಚಾರ ಮಾಡೋ ಹೊತ್ತಿಗೆ ಇದು ಬಂತಾಳ ಶಿವಯೋಗಿಗಳ ಹತ್ರ ಹೋಗ್ತದೆ. ಅಷ್ಟೊತ್ತಿಗೆ ಸಮಾಜದಾಗ ಒಂದಿಷ್ಟು ಮಂದಿ ಇರ್ತಾರಲ್ಲ, ಬಹಳ ಮಜಾ ಇರ್ತದೆ. ಸಮಾಜ ಯಾರನ್ನಾರ ಸಂಭಾಳಿಸ್ಬೋದು, ಸಮಾಜ ಸಂಭಾಳಿಸ್ಬೋದು ಬಹಳ ಕಷ್ಟ. ಬಂತಾಳ ಸಂಗನ ಶಿವಯೋಗಿಗಳು ಹೇಳ್ತಾರ, ಅವ ಬಡಿಗೆರವದನ್ರಿ, ಅವನ್ ಮಠ ನೀವ್ಯಾಕೆ ತಗೊಂತೀರಿ ಅಂತ ಕಲಿಸ್ಕೊಟ್ರು. ಹೇಳ್ತೀನಿ ಎಲ್ಲ ಓದ್ಬೇಕು ನೀವು ಅಂತ ಹೇಳಿ. ನಾನಾರು ಓದ್ದ ಕಣ್ಣೀರು ಅವನ್ ಮಠ ಯಾಕೆ ತಗೊಂತೀರಿ ನೀವು? ತಗೋಬೇಡ್ರಿ ಅಂತ ಅಂದ್ರು. ಅವ ಲಿಂಗ ಕಟ್ಕೊಂಡಿಲ್ಲ ಕೊಳ್ಳಾಗ. ಲಿಂಗದ ವಿಷಯ ಬಂದಿದ್ದಕ್ಕಿಂತ ಇಷ್ಟೆಲ್ಲ ಇತಿಹಾಸ ಹೇಳಕತ್ತೀನಿ ನಾನು. ಅವ ಕೊಳ್ಳಾಗ ಲಿಂಗ ಕಟ್ಕೊಂಡಿಲ್ಲ, ಆ ಬಡಿಗೆರ ಒಂದು ಮಠ ತಗೋಬೇಡ್ರಿ ಅಂತ ಹೇಳಿ ಕಲಿಸ್ಕೊಟ್ರು. ಇಲ್ಲೋ ಲಿಂಗ ಕಟ್ಕೊಂಡ್ರೆ ಸಿದ್ಲಿಂಗ ಮಹಾರಾಜರು ಬರ್ರಿ ಅಂತಂದ್ರು. ಪೋಜ್ ಜನ ಸೇರಿತ್ತು. ಸಿದ್ಲಿಂಗ ನಿನಗ್ ಲಿಂಗ ಕಟ್ಕೊಂಡಿಲ್ಲ ಅನ್ನಕತ್ತಾರ ಈ ಸಮಾಜದಾಗ, ನಿನ್ನ ಲಿಂಗ ಎಲ್ಲ ತೆಗೆದು ತೋರಿಸು ಅಂತಂದ್ರು. ಮಂದಿ ಕೂಡಿತ್ತಲ್ಲ, ಹಿಂಗ ತೆಗೆದು ಇಲ್ಲಿ ಇಟ್ಕೊಂಡಿದ್ರ ಲಿಂಗಪ್ಪನ ಹಿಂಗ ತೆಗೆದು ಇಟ್ಕೊಂಡ್ರು. ನೋಡ್ ನಿಮ್ಕಿ ಮೊದಲು ನೀವು ಹೊರಗ್ ಕಟ್ಕೊಂಡು ನೀವು ಮರ್ತ್ ಬಿಟ್ರಿ, ಒಳಗ್ ಕಟ್ಕೊಂಡು ಅರ್ಥನ ಅದಕ್ ಮಹಾರಾಜ ಆಗ್ಯಾನ, ಇವನು ಲಿಂಗಾಯತನ ಅಂತ ಹೇಳಿ ಕೊಡ್ತಾರೆ. ಮುಂದೆ ಆ ಮಠ ಬಂತನಾಳದ ಪೀಠಕ್ಕೆ ಹೋಗ್ತದೆ. ಯಾಕಂತ ಕೇಳಿದ್ರೆ ಶಂಕರಲಿಂಗ ಶಿವಯೋಗಿಗಳ ಆಶೀರ್ವಾದ. ಅದರಿಂದ ಕೇವಲ ಒಂದು ಲಿಂಗವನ್ನು ಕಟ್ಕೊಂಡಿದ್ದು ಇಷ್ಟು ಬೆಳೀತು. ಅದಕ್ಕೆ ನಾವು ಏನ್ ಕಟ್ಕೋಬೇಕ್ರಿ? ಕಟ್ಟಿ ಹೇಳಿ ಮರ್ತೀರಿ ಏನ್ ಕಟ್ಕೋಬೇಕ್ರಿ? ಲಿಂಬೆ ಹಣ್ಣು ಕಟ್ಕೋಬೇಕು. ನೋಡ್ರಿ, ನಾ ಹೇಳಿದ್ ನಿಮ್ಗೆ ಯಾಕಿದೆ ಎಲ್ಲ ಹಿಂಗ್ ವಿರಳ ಬಿಡಿಸಿ ಹೇಳಾಕತ್ತೀನಿ ಅಂತ ಹೇಳಿದ್ರೆ,
ಲಿಂಗ ಕಟ್ಕೋರಿ, ಕೊಳ್ಳ ಲಿಂಗ ಕಟ್ಕೋರಿ, ಕೊನೆಗೆ ಬರೋದು ಲಿಂಗ. ಏನ್ರಿ ಬರ್ತೈತೇನ್ರಿ? ಚಲೋದೊಂದು ಚೈನಾ ಬಂಗಾರ ಚೈನಾ ಹಾಕಿದ್ರಂತ ತಿಳ್ಕೊ, ತಪ್ಪಿ ಬರ್ದ ಸತ್ ಹುಟ್ಲಿ ಏನ್ ಮಾಡ್ತಾರ ಮರ? ಏನ್ ಮಾಡ್ತಾರೆ ಬಂಗಾರ ಸರ? ಇನ್ನೂ ಆಕಿ ಬೆಡ್ ಮ್ಯಾಗ ಮಕ್ಕೊಂಡಿರ್ತಾಳ, ಲೆಕ್ಕ ಹಾಕಿರ್ತಾರ, ಅವನು ಗುಂಡಿನ ಸರ ನನಗ, ಕಿವ್ಯಾನು ನನಗ ಹೊಡೆದಾಡ್ತಿರ್ತಾರ. ಹೌದನಲ್ರಿ? ಲೌಕಿಕ ವಿಚಾರ ಹೌದಲ್ಲ. ಅದಕ್ಕೆ ಇವನು ಯಾವನ ಹಾಕೋಬೇಡ್ರಿ, ಯಾರು ಆಸೆ ಮಾಡ್ಲಾರ್ದ ಯಾವ್ದು ಅಂತ ಕೇಳಿದ್ರೆ ಇನ್ನೂ ಗಟ್ಟಿರಾಕಾಗ್ಲೇ ಕೊಟ್ಟು ಬಿಡ್ರಿ, ಅವ್ರಿಗೆ ಕಾಡಿಸ್ಬಾರ್ದು ನಿಮ್ಗೆ ಹೇಳ್ತೀನಿ. ಮತ್ ದೆವ್ವ ಯಾವ ಹುಡುಕಾಡಕ್ ಬರ್ಬಾರ್ದು ಹಿಂದೆ, ಹೌದಲ್ಲ? ಅದಕ್ಕೆ ಇದ್ದಾಗ ಕೊಟ್ಟು ಬಿಡ್ರಿ, ಇದು ನೀ ತಗೋ ನನಗೆ ಲಿಂಗ ಇದೆ ಸಾಕಂತೇಳಿ ಚಂದಾಗ ಅಂಗೈಯಾಗಿ ಲಿಂಗ ಇಟ್ಕೊಂಡು ಪೂಜಾ ಮಾಡಕತ್ ಬಿಡ್ರಿ. ನಿಮ್ ಕೈಲಾಸ ನಿಮ್ ಜೀವನದಲ್ಲಿ ನಿರ್ಮಾಣ ಆಗಿರ್ತದೆ, ಕೈಲಾಸ ನಿಮ್ ಜೀವನದಲ್ಲಿ ನಿರ್ಮಾಣ ಆಗಿರ್ತೈತಿ. ಇಂಥ ಕಥೆಯನ್ನು ಯಾರು ಹೇಳಕತ್ತ ಅಂತ ಕೇಳಿದ್ರೆ ಇಲ್ಲಿ ಕಲ್ಕೇರಿ ಮರುಳ ಸಿದ್ಧ ಶಿವಾಚಾರ್ಯರು ಶರಣಬಸಪ್ಪ ಲಿಂಗದ ಮಹತ್ವ ಇಷ್ಟಕೊಂಡಾಯ್ತು ನೋಡಪ್ಪ, ತಿಳ್ಕೊ ಅಂತ ಹೇಳಿ ಹೇಳಕತ್ತಾರ. ನಾ ಇನ್ನೊಂದು ಕತೆ ಹೇಳ್ಬೇಕಾಯ್ತು, ಮತ್ತೆ ಇನ್ನೂ ಈಗ ಪುರಾಣ ಒಯ್ಬೇಕಾಗೈತಿ ರಿವರ್ಸ್. ಅದಕ್ಕೆ ಅನೇಕ ವಿಚಾರಗಳನ್ನು ಹೇಳ್ಕೊಂತ ಮುಂದಿಗೆ ನಾನು ಚರ್ಚೆ ಮಾಡ್ತೀನಿ. ಇಷ್ಟೊತ್ತು ಮಟ್ಟ ಶಾಂತ ರೀತಿಯಿಂದ ನೀವು ಕುತ್ಕೊಂಡು, ಮಳೆ ಬಂದ್ರು ಕೂಡ ಬಹಳ ಭಕ್ತಿಯಿಂದ ಬಂದು, ನಮ್ಮ ಇವ್ರು ನೋಡ್ರಿ ಮ್ಯಾಲಿಂದ ಬಂದಾರ, ಮಸಳೇಶ್ವರ ಎಲ್ಲಿ ಅವ್ರ ಮನೆಗೆ ಹೋಗಿದ್ದೆ ನಾನು, ಅಲ್ಲಿಂದ ಬಂದಾರ. ಎಲ್ಲಾರು ಬರ್ರಿ, ಬಂದು 4 ವಿಚಾರಗಳನ್ನು ಕೇಳ್ರಿ. ಇನ್ನೊಂದು ಬಹುಶಃ ಒಂದು 20 ದಿವಸ ಇರ್ಬೇಕು, ಪುರಾಣ 18 ದಿವಸ ಇದೆ ಅನ್ಸುತ್ತೆ. ಕೇಳ್ರಿ. 28ರ ಮುಂಜಾನೆ ಮುಕ್ತಾಯ ಆಗ್ತದೆ. ಅದಕ್ಕೆ ಏನೋ ನಮ್ಮ ಶಿವ ಸರ್ ಏನೇನ ಹೇಳಿದ್ರು ಅವತ್ತು ಮಧ್ಯಾಹ್ನ ಫೋನ್ಯಾಗ. ಅದಕ್ಕೆ ಮತ್ತೆ ಪುರಾಣ ಮುಂದಕ್ಕೆ ಹೋಗಿದ್ದು, ಪುರಾಣ ಮತ್ತೆ ರಿವರ್ಸ್ ಬಳಸ್ಕೊಂಬಂದಿ ಗಾಡಿ. ಒಂದು ಎಷ್ಟನೇ ತಾರೀಕಿನ ಮಟ್ಟ? ಅದು 17ನೇ ತಾರೀಕಿನ ಮಟ್ಟ. 17 ಶರಣ ಬಸಪ್ಪನ ಮದುವೆ, ನಡ್ಬರ್ಕ್ ಬಸವಣ್ಣನ ಮದುವೆ, ನಾಳೊಂದು ದಿವ್ಸ ಬಿಟ್ಟು ನಾಡದ್ದು. ಹಿಂಗಿರೋದ್ರಿಂದ ನಮ್ಮ ಏನೇನ ಚಾಜಾದವ್ರು ಅಂದ್ರು, ನಾನು ಎಕ್ಸ್ಪ್ರೆಸ್ ಹೈ ಗೇರ್ನಾಗ ಓಡಿಸ್ಬಿಟ್ಟಿದ್ದೆ ಗಾಡಿನ. ಅದಕ್ಕೆ ರಿವರ್ಸ್ ಹಾಕಕತ್ತೇನೆ. ಅದಕ್ಕೆ ನೀವೆಲ್ಲ ಕೇಳ್ರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಈಗ ಏನ್ ನಡೀತದ ಅನ್ನುವಂಥದ್ದನ್ನ ನಮ್ಮ ಶಿವ ಸರ್ ಹೇಳ್ತಾರೆ, ನಾವೆಲ್ಲ ಕೇಳೋಣ. ಮುಂದಿನ ಒಂದ ಘಟನೆ ಇವತ್ತು 1 ತಾಸು ಆಯ್ತು.